ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ಭಗವದ್ಗೀತೆ 6ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ನಾವು ಮೊದಲಿನ ಪ್ರಾರ್ಥನೆಯನ್ನ ಒಂದ್ 2 ಮಂತ್ರಗಳನ್ನು ಹೇಳಿ ಪ್ರಾರಂಭ ಮಾಡೋಣ. ಸ್ಟಾರ್ಟಿಂಗ್ ನೆನಪಾಗಿಲ್ಲ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಭಗವದ್ಗೀತೆ 6ನೇ ಅಧ್ಯಾಯ 8ನೇ ಶ್ಲೋಕ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಬಂತ ನೋಡಿ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಇಲ್ಲಿ ಏನ್ ಮಾಡ್ತೀವಿ ನಾವು? ಜ್ಞಾನಕ್ಕ ಮತ್ತು ವಿಜ್ಞಾನಕ್ಕ ಅರ್ಥ ಟೆಕ್ನಿಕಲ್ ವರ್ಡ್ ಅದ. ಇದು ಪಾರಿಭಾಷಿಕ ಶಬ್ದ. ಜ್ಞಾನ ಅಂದ್ರೆ ಜ್ಞಾನ ರೀ, ವಿಜ್ಞಾನ ಅಂದ್ರೆ ವಿಜ್ಞಾನ ರೀ ಅನ್ನೋಂಗಿಲ್ರಿ. ಜ್ಞಾನ ವಿಜ್ಞಾನಗಳಿಂದ ತೃಪ್ತಿ ಹೊಂದಿದ ಮನಸ್ಸುಳ್ಳವನು ಕೂಟಸ್ಥನು ಕೂಟವತ್ತಿಷ್ಠತಿ ಕೂಟಸ್ಥ. ಇದು ಕೂಡ ಟೆಕ್ನಿಕಲ್ ವರ್ಡ್. ಜಿತೇಂದ್ರಿಯನು ಇಂದ್ರಿಯಗಳಿಂದ ಗೆದ್ದವನು. ಸಮಲೋಷ್ಟ ಕಾಂಚನ ಮಣ್ಣು ಕಲ್ಲು ಚಿನ್ನಗಳನ್ನು ಸಮನಾಗಿ ನೋಡುವನು ಯಾವನು? ಆ ಯೋಗಿಯು ಯುಕ್ತ ಇತಿ ಯುಕ್ತನೆಂದು ಹೇಳಲ್ಪಡುತ್ತಾನೆ. ಜ್ಞಾನ ಶಾಸ್ತ್ರ ಇಲ್ಲಿ ಏನದ? ಜ್ಞಾನ ಅಂತಂದ್ರೆ ಪರೋಕ್ಷ ಜ್ಞಾನ. ಅದು ಒಂದು ಪರೋಕ್ಷ ಜ್ಞಾನ. ವಿಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ. ಇನ್ನೂ ಸ್ವಲ್ಪ ಒಳಗೆ ಹೋಗಿ ಹೇಳ್ಬೇಕಂದ್ರ ಜ್ಞಾನ ಪರೋಕ್ಷ ಜ್ಞಾನ ಅಂದ್ರ ವಿಷಯ ಜ್ಞಾನ, ಅಪರೋಕ್ಷ ಜ್ಞಾನ ವಿಷಯಿ ಜ್ಞಾನ. ಇನ್ನೂ ಸ್ವಲ್ಪ ತಿಳುವಳಿಕೆ ಹೇಳ್ಬೇಕಂದ್ರ ಜ್ಞಾನ ಅಂತಂದ್ರ ಆಬ್ಜೆಕ್ಟಿವ್ ನಾಲೆಜ್, ವಿಜ್ಞಾನ ಅಂದ್ರ ಸಬ್ಜೆಕ್ಟಿವ್ ನಾಲೆಜ್. ಜ್ಞಾನ ಅಂದ್ರ ಪರಮಾತ್ಮನು ಇದ್ದಾನೆ ಅಂತ ಅನ್ನುವಂತ ಜ್ಞಾನ. ಇಲ್ಲಿ ಜ್ಞಾನ ಅಂದ್ರ ಪರಮಾತ್ಮನು ಇದ್ದಾನೆ ಅನ್ನುವಂತ ಜ್ಞಾನ. ವಿಜ್ಞಾನ ಅಂದ್ರ ಪರಮಾತ್ಮನು ನಾನೇ ಇದ್ದೇನೆ ಅನ್ನುವಂತಹದ್ದು ವಿಜ್ಞಾನ. ಇಷ್ಟು ವಿಶೇಷ ಅರ್ಥ. ಈ ಜ್ಞಾನ ವಿಜ್ಞಾನ ಇವುಗಳಿಂದ ತೃಪ್ತಿ ಹೊಂದಿದ ಮನಸ್ಸುಳ್ಳವನು ಕೂಟಸ್ಥನು. ಕೂಟಸ್ಥನು ಅಂತಂದ್ರ ದ್ವಂದ್ವಗಳಿಂದ ವಿಕಾರವನ್ನು ಹೊಂದದೆ ಅಲಗಾಡದವನು. ಸುಖ ದುಃಖ, ಲಾಭ ಹಾನಿ, ಜಯ ಅಪಜಯ ಇವು ಏನದಲ್ಲ ದ್ವಂದ್ವಗಳು ಅಂತ. ಪೇರ್ ಆಫ್ ಅಪೋಸಿಟ್ ಎಕ್ಸ್ಪೀರಿಯನ್ಸಸ್ ಅಂದ್ರ ತದ್ವಿರುದ್ಧ ಅನುಭವ ಕೊಡುವಂತಹ ಸನ್ನಿವೇಶಗಳು ಬಂದಾಗ ಅವ ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ. ಅಂತವಾಗ ಏನಂತಾರ? ಕೂಟಸ್ಥ. ಕೂಟವತ್ತಿಷ್ಠತಿ ಇತಿ ಕೂಟಸ್ಥ. ಕಲ್ಲು ಮಣ್ಣು ಮತ್ತು ಚಿನ್ನ ಇವುಗಳನ್ನು ಸಮನಾಗಿ ನೋಡುತ್ತಾನೆ. ಅವುಗಳಲ್ಲಿ ತಾರತಮ್ಯ ಮಾಡುವುದಿಲ್ಲ. ಆದ ಯೋಗೀಶ್ವರನು ಯುಕ್ತನೆಂದು ಹೇಳಲ್ಪಡುತ್ತಾರೆ. ಅವ ಯುಕ್ತ. ಯುಕ್ತ ಅಂದ್ರೆ ಯೋಗ್ಯವಾದ ಅನ್ನುವಂತ ಮಾತು ಸಾಮಾನ್ಯವಾದ ಅರ್ಥ. ವಿಶೇಷ ಅರ್ಥ ಏನದ ಅಪ್ಪ ಹೇಳ್ತಾರೆ. ಜ್ಞಾನ ವಿಜ್ಞಾನ ಜಿತಾತ್ಮ, ಜ್ಞಾನ ವಿಜ್ಞಾನ ತೃಪ್ತಾತ್ಮ. ದ ಒನ್ ಹೂಸ್ ಮೈಂಡ್ ಈಸ್ ಸ್ಯಾಟಿಸ್ಫೈಡ್ ಥ್ರೂ ಜ್ಞಾನ ಅಂಡ್ ವಿಜ್ಞಾನ. ಕೂಟಸ್ಥ ಹೂ ಈಸ್ ಸ್ಟಡಿ ವಿಜಿತೇಂದ್ರಿಯ and who has mastered the sense organs. Ityuchate is called
a yuktah, a yogi, Samaloshtasma Kanchama, he is the one for whom a lump of earth, a lump of a stone, a lump of a gold are all the same. So this disciplined person goes through 2 stages of self-knowledge. ಈ ಜ್ಞಾನದೊಳಗೆ 2 ಹಂತಗಳವ. ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಅದ. ಜ್ಞಾನದೊಳಗೆ 2 ಹಂತದವ, ಸ್ಟೇಜಸ್. I will give you a simple meaning here based on what I said before. ಇಂದು ಏನ್ ಹೇಳಿವಿ ಅದ್ರ ಮ್ಯಾಗನ ಸರಳವಾದಂತ ವಿಚಾರವನ್ನು ಹೇಳ್ತೀನಿ, ಕೇಳ್ರಿ. When you say I am the body and I have the consciousness, it is ಜ್ಞಾನಂ. ನೀನೇನ್ ಹೇಳಿದ್ವಲ್ಲ, ನನಗ ಶರೀರದ, ನಾನು ಶರೀರ, ನಾ ಯಾವಾಗ ಹಿಂಗಂತೀನಿ, ನಾನು ಶರೀರ ಮನಸ್ಸುಗಳ ಈ ಸಂಕೀರ್ಣದೇನಿ, ಮತ್ತ ನನ್ನ ಹತ್ರ ಒಂದು ಅರಿವದ, ಹಿಂಗ ಜ್ಞಾನ ಆಗ್ತೈತಲ್ಲ. ಮೊದಲ ಅದಕ್ಕೆ ಏನ್ ಅನ್ಬೇಕು? ಜ್ಞಾನ ಅನ್ಬೇಕು. ಪ್ರಾರಂಭಿಕ ಜ್ಞಾನಕ್ಕೆ ಜ್ಞಾನ ಅನ್ಬೇಕು. 2ನೇ ಹಂತ ಏನ್ ಹೇಳಿದ್ ನಾನು? So the conscious, ಇಲ್ಲಿ ಏನಂತಾರ ಅವರು, so the conscious is taken as a part of the body. ಶರೀರ ಮತ್ತು ಆತ್ಮ ಅನ್ನುವಂಥದ್ದಾಗ ಆತ್ಮ ಈ ಶರೀರದ ಭಾಗ ಅಂತ ತಿಳ್ಕೊತೀವಿ. ನಾನು ಶರೀರ ಇದ್ದೇನೆ, ಶರೀರದಿಂದ ಅರಿವು ಅನ್ನುವಂಥದ್ದು ಅದ ಅಂತ ತಿಳಿಯುವುದೇನೈತಲ್ಲ, ಇದಕ್ಕೆ ಜ್ಞಾನ. And we take ourselves to be physical body. This is called ಜ್ಞಾನಂ. Why it is called? At least I know that there is a consciousness. ಯಾಕೆ ಜ್ಞಾನ ಅಂತೀವಿ ಅಂತಂದ್ರ, ಅರಿವಿನ ಬಗ್ಗೆ ಬಂತು. ಜಡವಾದ ದೇಹಕ್ಕೆ ನಾನು ಅನ್ಕೊಂತಿದ್ದ ಇಷ್ಟು ದಿವಸ, ಈಗ ಏನೋ ಒಂದು ಸ್ವಲ್ಪ ಅವನ ಜ್ಞಾನದಲ್ಲಿ ಪರಿವರ್ತನೆ ಆಗ್ಯದ. ಆತ್ಮೀಯರೇ, ಅವ ಏನಂತಾನ, ಇಲ್ಲಪ್ಪ ಈ ಶರೀರನು ಅದ, ಸ್ಥೂಲ ಶರೀರ ಅದ, ಸೂಕ್ಷ್ಮ ಕಾರಣ 3 ಶರೀರ ಅದಲ್ಲ, ಇದರಿಂದ ಚೇತನದ. ಈ ಬದಲಾವಣೆ ಆಗುತ್ತಿರುವಂತ ಈ ಶರೀರ ತ್ರಯಗಳ ಹಿಂದೆ ಬದಲಾವಣೆ ಆಗದೇ ಇರುವಂತಹ ಒಂದು ವಸ್ತು ಅದ, ಅದಕ್ಕೆ ಅರಿವು ಅಂತಾರ ಅನ್ನುವಂಥದ್ದು ಜ್ಞಾನ ಬಂದಿದ್ದಕ್ಕ, ಆ ಅರಿವಿನ ಜ್ಞಾನ ಇರುವುದಕ್ಕೆ ಇದಕ್ಕೇನಂತೀವಿ? ಜ್ಞಾನ ಅಂತ ಹೆಸರಿಟ್ಟೆ. Why it is called? At least I know that there is a consciousness. Earlier I was not even aware of it. ಮೊದಲ ನನಗ ಗೊತ್ತಿದ್ದಿಲ್ಲ. So at least I know this much, that I am the body and I am endowed with consciousness. ಈಗ ಏನದರಿ ಜ್ಞಾನ ಅಂದ್ರ, ನಾನು ಶರೀರ ಮನಸ್ಸು ಬುದ್ಧಿಗಳ ಸಂಗಾತನಿದ್ದೇನೆ, ನಾನು ಅರಿವು ಸ್ವರೂಪನಿದ್ದೇನೆ ಅನ್ನುವಂಥದ್ದು ಏನ್ ತಿಳಿದಲ್ಲ. ಈಗ ಅರಿವು ಅನ್ನುವಂಥದ್ದು ಒಂದು ಭಾಗ ಸೇರಿದ್ದಕ್ಕೆ ಇದಕ್ಕೆ ಜ್ಞಾನ ಅಂದ್ರೆ, ವಿಚ್ ಈಸ್ ಅ ಡಿಸ್ಟಿಂಕ್ಟ್ ಪ್ರಿನ್ಸಿಪಲ್. ಇದೇನೈತಿ ಅರಿವು ಅನ್ನುವಂಥದ್ದು ಈ ಶರೀರ ಮತ್ತು ಮನಸ್ಸು ಬುದ್ಧಿಗಳ ಸಂಗಾತಕ್ಕಿಂತ ಬೇರೆನೇ ಇದೆ. ವಿಚ್ ಪರ್ವೇಟ್ಸ್ ಅಂಡ್ ಇಲ್ಯುಮಿನೇಟ್ಸ್ ದ ಬಾಡಿ. ಅದು ಈ ಶರೀರವನ್ನ ಅವನಾಗಿ ಅದು ಏನ್ ಮಾಡಿದೆ, ಆ ಶರೀರದ ಹವನಾಗಿನೂ ಅದ ಮತ್ತು ಶರೀರದ ಹವನಾಗಿ ಇಲ್ಲದ ವ್ಯಾಪಕವಾಗಿನೂ ಅದ. ಯಾವುದು? ಆ ಅರಿವು ಅನ್ನುವಂಥದ್ದು, ಅದು ಸಚ್ಚಿದಾನಂದ, ಅದು ನಿತ್ಯ ಪರಿಪೂರ್ಣ ಅನ್ನುವಂತ ಆ ವಸ್ತು, ಬದಲಾವಣೆ ಆಗದೆ ಇರುವಂತ ವಸ್ತು. ಅಂಡ್ ದೆನ್ ಇದು ಜ್ಞಾನ. ವಾಟ್ ಈಸ್ ವಿಜ್ಞಾನಂ? ವಿಜ್ಞಾನ ಅಂದ್ರೆ ಏನು? ವಿಜ್ಞಾನ ಮೀನ್ಸ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ದಟ್ ಐ ಆಮ್ ದಿ ಬಾಡಿ ಅಂಡ್ ಐ ಹ್ಯಾವ್ ದ ಕಾನ್ಶಿಯಸ್ನೆಸ್, ನಂದು ಏನಾಗ್ತ ಈಗ ಸ್ವಲ್ಪ ದೃಷ್ಟಿಕೋನ ಬದಲಿ ಮಾಡ್ತಾರ. ನಾನು ಶರೀರ ಮನಸ್ಸು ಬುದ್ಧಿಗಳ ಸಂಕೀರ್ಣದೇನಿ, ಮತ್ ನನಗೆ ಅರಿವು ಅನ್ನುವಂಥದ್ದು ಏನು ಜ್ಞಾನ ಇತ್ತು, ಐ ಚೇಂಜ್ ಇಟ್ ಬೈ ಅಂಡ್ ಐ ಸೇ ಐ ಆಮ್ ದ ಕಾನ್ಶಿಯಸ್ ಪ್ರಿನ್ಸಿಪಲ್. ಆ ಒಂದು ಬದಲಾವಣೆ ಆಗದೆ ಇರುವ ತತ್ವಕ್ಕೆ ನಾನು ನಾನು ಆ ಬದಲಾವಣೆ ಆಗದೆ ಇರುವಂತಹ ಅರಿವು ಅದೇನಿ ಅಂತ ಒಂದು ಪ್ಲಾಟ್ಫಾರ್ಮ್ ಬದಲಾವಣೆ ಮಾಡಿಕೊಂಡು, ಅಂಡ್ ಐ ಹ್ಯಾವ್ ಗಾಟ್ ದಿಸ್ ಬಾಡಿ, ಈ ಶರೀರ ನನಗದ ಅನ್ನುವಂಥದ್ದು ಈ ಒಂದು ಬದಲಾವಣೆ ಏನ್ ಮಾಡ್ತೀವಲ್ಲ, ಇದು ವಿಜ್ಞಾನ. ಇದು ವಿಜ್ಞಾನ. ಯಾರಿಗೆ ತಿಳಿತು? ಗೆದ್ರಿ. ಯಾರು ತಿಳಿಲಿಲ್ಲ? ಸ್ವಲ್ಪ ವಿಚಾರ ಮಾಡ್ಬೇಕು. ವಿಚಾರ ಬೇಕು. ವಿಚಾರ ಇಲ್ಲ ಅಂದ್ರೆ ಇದು ನಿಲ್ಕೋದಿಲ್ಲ. ಅದ್ರಾಗ ಇದು ಏನದ ಅಪರೋಕ್ಷ ಜ್ಞಾನ ಸ್ವಲ್ಪ ಕಠಿಣವಾದ ಕಾನ್ಸೆಪ್ಟ್. ಅದು ಒಮ್ಮೆ ಅದು ನಿಮ್ಗೆ ಅರಿವಿಗೆ ಬಂತು, ಲಕ್ಷ ಕೊಟ್ಟು ತಿಳ್ಕೊಳ್ರಿ, ಪಾರ್. ಐ ವಿಲ್ ಗಿವ್ ಯು ಅತ್ರೆ ಏನ್ ಹೇಳ್ತಾರ ಅವರು? What is Vijnana? Vijnana means, instead of saying that I am the body-mind complex, I have a conscious, I change it and say that I am the conscious principle and I have got this body as a temporary instrument of knowledge, like the spectacle. ಈಗ ನನಗೊಂದು ಇದಾದ ಸ್ಪೆಕ್ಟಾಕಲ್ ಅಂದ್ರೆ ನಂಬರ್ ಗ್ಲಾಸ್ ಅದ ಅಂತ ಕೊಡು.
ನನ್ನ ದೃಷ್ಟಿಯ ಸಲುವಾಗಿ ನಾವು ಒಂದು ನಂಬರ್ ಕ್ಲಾಸ್ ಹಾಕೊಂಡಿದ್ವಿ ಇಲ್ಲಿ ಒಂದದ ಅಂತ ತಿಳ್ಕೊಟ್ರಿ. ಮೊದಲ ಈಗ ನೋಡ್ರಿ ಸ್ಪೆಕ್ಟಕಲ್ ಹೆಂಗದ ಹೆಂಗ್ ಶರೀರ ಅದ. ಇದು ನಮ್ಮ ಚಸ್ಮಾ ಇದ್ದಂಗ ನಮ್ಮ ಶರೀರ ಅದ. ಮೊದಲ ನಾನು ಚಸ್ಮಾ ಅಂತ ತಿಳ್ಕೊಂಡಿದ್ದೆ, ಈಗ ಚಸ್ಮಾನ್ ಹಿಂದಿರುವಂತ ನೋಡೋವ ನಾನು ಅಂತ ತಿಳ್ಕೊಂಡಿದ್ನಲ್ಲ. ಹಂಗ ಅಂದ್ರ ನೋಡೋ ದೃಷ್ಟಿಯಿಂದ ಚಸ್ಮಾ ಏನದ ಉಪಕರಣದ, ಇನ್ಸ್ಟ್ರೂಮೆಂಟ್ ಅಂದ್ರೆ ಉಪಕರಣ. ಹಂಗ ಆ ಆತ್ಮನ ಒಂದು ಸಾನ್ನಿಧ್ಯದಲ್ಲಿ ಈ ಶರೀರ ಅನ್ನುವಂಥದ್ದು ಉಪಕರಣ ಅದ ಅಂತ ಈಗ ತಿಳ್ಕೊಂಡೆ. ಈಗ ತಿಳ್ಕೊಳ್ಳೋದು ಇದು ವಿಜ್ಞಾನ. ಹಿಂಗ್ ತಿಳ್ಕೊಳ್ಳೋದು ವಿಜ್ಞಾನ. ಅದಕ್ಕ ಪರೋಕ್ಷ ಜ್ಞಾನ ಅಂದ್ರೆ ಜ್ಞಾನ, ಅಪರೋಕ್ಷ ಜ್ಞಾನ ಅಂದ್ರೆ ವಿಜ್ಞಾನ ಅಂತ ತಿಳ್ಕೊಟ್ಟು. ಅಸ್ತಿ ಜ್ಞಾನ, ಅಸ್ತಿ ಇತಿ ಜ್ಞಾನಂ ಈಸ್ ಕಾಲ್ಡ್ ಜ್ಞಾನಂ, ಅಸ್ಮಿ ಇತಿ ಜ್ಞಾನಂ ಈಸ್ ಕಾಲ್ಡ್ ಅಪರೋಕ್ಷ ಜ್ಞಾನ. ಇದೇ ಅನ್ನುವಂಥ ಜ್ಞಾನ ಇಷ್ಟಾತು ಅಂದ್ರೆ ಅದಕ್ಕೆ ಏನಂತಾರ ಜ್ಞಾನ. ಇದ್ದೇನೆ, ನಾನೇ ಇದ್ದೇನೆ ಅನ್ನುವಂಥ ಜ್ಞಾನ ಆತು, ಅದಕ್ಕೆ ಅಪರೋಕ್ಷ ಜ್ಞಾನ. ಇಷ್ಟೊಂದು ತಿಳ್ಕೊಟ್ಟು. Spectacles have got these two glasses, and when I put on, I am able to see and transact with the world. When I remove the spectacle, I do not transact, but remember, but I continue to exist. ಏನಂತಾರೆ ಇವ್ರಲ್ಲಿ? ನನಗೆ ಕಣ್ ಕಾಣುದಿಲ್ಲ, ನನಗೇನೋ ಒಂದು ನೋಡುವುದು ಕೆಲಸ ಇದ್ದು ಕೆಲಸ ಮಾಡುವಂತ ಪ್ರಸಂಗದ ಅಂದಾಗ ನಾ ಏನ್ ಮಾಡ್ತೀನಿ, ಆ ಉಪಕರಣವನ್ನ ಹಾಕೊಂಡು ಕನ್ನಡಕ್ಕೆ ಹಾಕೋತೀನಿ, ಹಾಕೊಂಡು ಓದೋದು ಕೆಲಸ ಓದ್ತೀನಿ. ಆ ಓದು ಕೆಲಸ ಮುಗಿತಂದ್ರೆ ಆ ಕನ್ನಡಕವನ್ನ ತೆಗೆದು ಇಡ್ತೇನೆ. ಹೌದ್ರೆ? ಹಂಗ ಕನ್ನಡಕ ಕೆಲಸ, ಕನ್ನಡಕ ಇದ್ರೆ ನಾ ಇದ್ದಂಗೋ, ಏನ ಕನ್ನಡಕ ಇಲ್ಲಂದ್ರೂ ನಾ ಇರ್ತೇನೋ ಅಂತ ಕೇಳಿದ್ರೆ, ಈ ಶರೀರ ಇದ್ರೆ ನಾ ಇರ್ತೇನೆ ಅಂತಲ್ಲ, ಶರೀರ ಇಲ್ಲಂದ್ರೂ ನಾ ಇರ್ತೇನೆ. ಯಾಕ? ನನ್ಗೆ ಉಪಯೋಗ ಮಾಡೋ ಕೆಲಸ ಏನ ಹರ್ಕತ್ ಬಿದ್ದಾಗ ಅಷ್ಟ ಕನ್ನಡಕವನ್ನು ಉಪಯೋಗ ಮಾಡ್ತೀನಿ ನಾನು, ಓದುವಂತ ಕೆಲಸ ಇದ್ದಾಗ. ಇಲ್ಲಾಂದ್ರೆ ನಾನು ಅದನ್ನ ಉಪಯೋಗ ಮಾಡೋದಿಲ್ಲ. ಹಂಗ ಈ ಆತ್ಮನ ಕೈಯಾಗ ಈ ಶರೀರ ಇದ್ದಾಗ ಇಲ್ಲಿ ವ್ಯವಹಾರ ಆಗ್ತದೆ. ಆತ್ಮನ ಕೈಯಾಗ ಶರೀರ ಇಲ್ಲ, ಅಲ್ಲೇ ಸಾನ್ನಿಧ್ಯದಾಗ ಇಲ್ಲಪ್ಪ ಅಂದಾಗ ವ್ಯವಹಾರ ಆಗೋದಿಲ್ಲ. ಆದ್ರ ಆತ್ಮ ಇಲ್ಲ ಅಂತಲ್ಲ ಆತ್ಮೀಯ. ನಾವೇನ್ ಮಾಡ್ತೀವಿ, ನಾವು ಸತ್ಯವಾದ್ರೆ ನಾವ್ ಇಲ್ಲ ಇಲ್ಲ ಅಂತೇನು ವಿಚಾರ ಮಾಡ್ತೀವಲ್ಲ, ಅದು ತಪ್ಪು ವಿಚಾರ. ನಾವು ಸತ್ರು ನಾವಿರ್ತೀವಿ ಅಂದ್ರೆ ಶರೀರ ಸಾಯ್ತದ, ಆತ್ಮ ಇರ್ತದ. ಬದಲಾವಣೆ ರಹಿತ ಇರುವಂತ ತತ್ವ ಏನಿದಲ್ಲ ಈ ಶರೀರದ ಹಿಂದೆ, ಮನಸ್ಸು ಬುದ್ಧಿಗಳ ಹಿಂದೆ ಆ ತತ್ವಕ್ಕೆ ಸಾವು ಅನ್ನೋದು ಇಲ್ಲ ಇಲ್ಲ. ನ ಜಾಯತೆ ನ ಮೃಯತೆ ವಾ ಕದಾಚಿ, ಎಂದೆಂದೂ ಕೂಡ ಅದಕ್ಕೆ ಹುಟ್ಟು ಸಾವುಗಳು ಇಲ್ಲ. ಅದು ಯಾವಾಗಲೂ ಇರುವಂತ ವಸ್ತು. ಅದು ಯಾರು ಅಂದ್ರೆ ಅದು ನಾನೇ ಇದ್ದೇನೆ. When I remove the spectacle, I do not transact. ನನಗೆ ಚಸ್ಮಾ ನನ್ನ ಹತ್ರ ಇಲ್ಲ ಅಂದ್ರೆ ನನ್ನದು ವ್ಯವಹಾರ ಇಲ್ಲ, ಆದ್ರೆ ನಾನೇ ಇಲ್ಲ ಅಂತೇನೇನು ಅಂದ್ರೆ ಇಲ್ಲ. ಬಟ್ ರಿಮೆಂಬರ್, ಬಟ್ ಐ ಆಮ್ ಕಂಟಿನ್ಯೂ ಟು ಎಕ್ಸಿಸ್ಟ್. ನಾ ಯಾವಾಗಲೂ ಇರುವವ. ಇದನ್ನ ಅನುಭವ ತೋಡ್ರಿ. ಶರೀರ ಇದ್ದಾಗ ವ್ಯವಹಾರ ಆಗ್ತದೆ, ಶರೀರ ಇದ್ದಾಗ ವ್ಯವಹಾರ ಇಲ್ಲ ಅಷ್ಟೇ ಹೊರತು ನಾನಿಲ್ಲ ಅಂತಲ್ಲ. ನಾವೇನ್ ಮಾಡ್ತೇವಿ, ಈ ಶರೀರ ಪ್ರಾರಬ್ಧ ಅನುಸಾರವಾಗಿ ಇದ್ರದ್ದು ಗತಿ ಮುಗಿತಂದ್ರೆ ನಾನು ಇಲ್ಲ ಅಂತ ಅರ್ಥ ಮಾಡ್ತೀವಲ್ಲ, ಅದು ತಪ್ಪು. ಅದಕ್ಕೆ ಆಗತ್ತೆ ಅಷ್ಟೇ. ಇನ್ ದ ಸೇಮ್ ವೇ ಅವರ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಆರ್ ಲೈಕ್ ದಿ ಟೂ ಗ್ಲಾಸಸ್ ಆಫ್ ದಿ ಸ್ಪೆಕ್ಟಾಕಲ್. ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಏನದ, ಶರೀರ ಮತ್ತು ಮನಸ್ಸುಗಳ ಸಂಘಾತ. ಈ ಚಸ್ಮಾಕ್ಕೆ 2 ಗ್ಲಾಸ್ ಇರ್ತಾವಲ್ಲ, ಹಂಗೆ 2 ಗ್ಲಾಸ್ ಇದ್ದಂಗ. ವೆನ್ ಐ ಯೂಸ್ ದ ಬಾಡಿ ಅಂಡ್ ದ ಮೈಂಡ್, ಐ ಹ್ಯಾವ್ ದ ವೇಕಿಂಗ್ ಸ್ಟೇಟ್. ಯಾವಾಗ ನಾನು ಇದ್ಕೊಂಡು ಈ ಶರೀರ ಮತ್ತು ಈ ಮನಸ್ಸನ್ನು ಉಪಯೋಗ ಮಾಡ್ತೇನೆ, ಅದಕ್ಕೆ ಏನಂತೀವಿ, ಜಾಗೃತ ಅವಸ್ಥಾ ಅಂತೀವಿ. ಅಥವಾ ಅದಕ್ಕ ಜಾಗೃತ ಅವಸ್ಥೆ ಅನ್ನಂಗಿಲ್ಲ, ಇನ್ನೊಂದು ಅವಸ್ಥೆದಾಗೂ ಕೂಡ ಅದನ್ನ ನಾವು ಉಪಯೋಗ ಮಾಡ್ತೀವಿ. ಯಾವುದು ಶರೀರ ಮನಸ್ಸನ್ನ, ಅದಕ್ಕೆ ಯಾವ್ದು ಅವಸ್ಥೆ ಅಂತೀವಿ, ಸ್ವಪ್ನಾವಸ್ಥೆ ಅಂತ ಹೇಳ್ತೀವಿ. When the body and mind are relaxed and resolved, I do not have a waking and dream state. ಯಾವಾಗ ಈ ಶರೀರ ಮನಸ್ಸುಗಳ ಸಂಘಾತ ಕೆಲಸ ಮಾಡಿದ್ರು, ಅವಾಗ ನಾನು ಇಲ್ಲ ಅಂತಲ್ಲ, ನಾನು ಅದೇನಿ. ಅವಾಗ ನಾನು ಏನಂತೇನಿ, ಸುಷುಪ್ತಿ ಅವಸ್ಥೆ ಒಳಗೆ ಅದೇನಿ ಅಂತ. ಸುಷುಪ್ತಿ ಅವಸ್ಥೆ, ಗಾಢ ನಿದ್ರಾವಸ್ಥೆ ಅಂತ ಏನ್ ಹೇಳ್ತೀವಿ, ಆ ಅವಸ್ಥೆ ಒಳಗೆ ಅದೇನಿ. Therefore, I do not have any transaction. ಆ ಒಂದು ಗಾಢ ನಿದ್ರಾವಸ್ಥೆಯಲ್ಲಿ ನಮ್ಗೆ ಯಾವುದು ವ್ಯವಹಾರ ಇಲ್ಲ. ಅವಾಗ ನಂದು ಈ ಶರೀರ ಕೂಡ ಆಗಲಿ, ಈ ಮನಸ್ಸಿನ ಕೂಡ ಸಂಬಂಧ ಇಲ್ಲ. ಆತ್ಮಂದು ಈ ಶರೀರ ಮನಸ್ಸು ಕೂಡ ಸಂಬಂಧ ಇಲ್ಲ. ಬಟ್ ಇವನ್ ವಿತೌಟ್ ಟ್ರಾನ್ಸಾಕ್ಷನ್ ಐ ಕಂಟಿನ್ಯೂ ಆದ್ರೆ ಅಲ್ಲಿ ವ್ಯವಹಾರ ಇಲ್ಲ ಅಂದ್ರು ನಾನು ಇಲ್ಲ ಅಂತಲ್ಲ. ಸುಷುಪ್ತಿ ಅವಸ್ಥೆ ನಾವು ಅದೇವಿ ಇಲ್ಲೋ ಅದೇವಿ. ಅಂಡ್ ದೇರ್ ಫೋರ್ ಬಾಡಿ ಅಂಡ್ ಮೈಂಡ್ ಆರ್ ಮೋರ್ ಅನ್ ಇನ್ಸ್ಟ್ರೂಮೆಂಟ್ ದ್ಯಾನ್ ಮೈ ಸೆಲ್ಫ್. ಆದ್ರಿಂದ
ಈ ಶರೀರ ಮನಸ್ಸುಗಳು ಇವು ನನ್ನ ಆತ್ಮ ಅನ್ನುವಂತ ವಸ್ತುವಿನ ಕೈಯೊಳಗಿನ ಕೆಲಸ ಮಾಡುವಂತ ಉಪಕರಣಗಳು, ಇನ್ಸ್ಟ್ರೂಮೆಂಟ್. ಅಂಡ್ ದಿಸ್ attitudinal change, the change in identification is called ವಿಜ್ಞಾನಂ. ಈ ಒಂದು ದೃಷ್ಟಿಕೋನದ ಬದಲಾವಣೆಗೆ ನಾವೇನಂತ ಕರಿತೀವಿ? ವಿಜ್ಞಾನವೆಂದು ಕರೆಯುತ್ತೇವೆ. The first is like a ಪರೋಕ್ಷ ಜ್ಞಾನಂ and second is like ಅಪರೋಕ್ಷ ಜ್ಞಾನ. ಹೀಗೆ ಹೇಳ್ಬೇಕು. ಮೊನ್ನೆದಕ್ಕೆ ಪರೋಕ್ಷ ಜ್ಞಾನ ಅಂತಾರ, ಎರಡನೇದಕ್ಕೆ ಅಪರೋಕ್ಷ ಜ್ಞಾನ ಅಂತಾರೆ. And only when the shift takes place, ಜ್ಞಾನ ವಿಜ್ಞಾನ ತೃಪ್ತಿ ತೃಪ್ತ ಆತ್ಮ. ಈ ಒಂದು ದೃಷ್ಟಿಕೋನ ಬದಲಾವಣೆ ಆಯ್ತು ಅಂದ್ರ ಅದಕ್ಕಂತಾರ ತೃಪ್ತ ಆತ್ಮ, ತೃಪ್ತಿ ಆತ್ಮ. ಜ್ಞಾನ ವಿಜ್ಞಾನ ತೃಪ್ತ ಆತ್ಮ ಅಂದ್ರೆ ಪರೋಕ್ಷ ಜ್ಞಾನ ಆಗುದಲ್ಲ, ಅಪರೋಕ್ಷ ಜ್ಞಾನವೂ ಆಗಬೇಕು. ಬ್ರಹ್ಮ ಅಸ್ತಿ ಅನ್ನುವಂಥ ಜ್ಞಾನ ಪರೋಕ್ಷ ಜ್ಞಾನ, ಬ್ರಹ್ಮ ಅಸ್ಮಿ ಅನ್ನುವಂಥ ಜ್ಞಾನ ಅಪರೋಕ್ಷ ಜ್ಞಾನ. ಅಸ್ತಿ ಅನ್ನುವಂಥ ಜ್ಞಾನ ಅಸ್ಮಿ ಒಳಗ ಬದಲಾವಣೆ ಆಗುವುದಕ್ಕೆ ಅಪರೋಕ್ಷ ಜ್ಞಾನ ಎಂದು ಕರೆಯುತ್ತಾರೆ. Only when I shift my eye or identification from body to Atma, then alone my senses of limitation will go. ನಾನು ಪರಿಚ್ಛಿನ್ನದೇನಿ ಅನ್ನುವಂಥದ್ದು ಹೋಗಿ ನಾನು ಪರಿಪೂರ್ಣ ಅನ್ನುವಂಥದ್ದು ಜ್ಞಾನ ಬರಬೇಕಂದ್ರೆ ನಮ್ಮ ಜ್ಞಾನ ಅಪರೋಕ್ಷ ಜ್ಞಾನ ಆದಾಗ ನಮಗೆ ಪರಿಪೂರ್ಣ ಅರಿವು ಬರ್ತದೆ. ಪೀಪಲ್ ವಿಲ್ ಆಸ್ಕ್, ವೈ ಶುಡ್ ಐ ಶಿಫ್ಟ್ ಮೈ ಐಡೆಂಟಿಫಿಕೇಶನ್? ನಾವ್ಯಾಕೆ ಬದ್ಲಿ ಮಾಡ್ಕೋಬೇಕಿದೆ ಅಂತ ಯಾರಾದ್ರೂ ಕೇಳಿದ್ರೆ, ಈ ದೃಷ್ಟಿಕೋನವನ್ನು ನಾವ್ಯಾಕೆ ಮಾಡ್ಕೋಬೇಕ್ರಿ ಅಂತ ಯಾರಾದ್ರೂ ಕೇಳಿದ್ರೆ, ಐ ಆಮ್ ಹ್ಯಾಪಿ ಟು ಕ್ಲೇಮ್ ಐ ಆಮ್ ದ ಬಾಡಿ, ವೈ ಶುಡ್ ಐ ನೋ ದ ಆತ್ಮ? ಅಲ್ರಿ, ನಾನು ಶರೀರ ಅನ್ನೋದಕ್ಕ ನಾನು ಸಂತೋಷ ಪಡ್ತೇನೆ, ಈ ಆತ್ಮ ಅನ್ನೋದ್ರ ಮತ್ತೆ ಯಾಕೆ ನನಗೆ ಹೆಚ್ಚಿಗೆ ಮತ್ತೆ ಸೇರ್ಸಾಕತ್ತೀರಿ ಅಂತ ಯಾರಾದ್ರೂ ಕೇಳಿದ್ರೆ, ಅಂಡ್ ದೇರ್ ಆಫ್ಟರ್ ವರ್ಡ್ಸ್ ಸ್ಟ್ರಗಲ್ ಅಂಡ್ ಡ್ರಾಪ್ ಮೈ ಐಡೆಂಟಿಫಿಕೇಶನ್ ವಿತ್ ದ ಬಾಡಿ ಅಂಡ್ ಡೆವಲಪ್ ಎ ನ್ಯೂ ಐಡೆಂಟಿಫಿಕೇಶನ್ ವಿತ್ ಆತ್ಮ. ಈಗ ಶರೀರ ನಾನಂದ ಇಷ್ಟು ಒದ್ದಾಡಕತ್ತೇನಿ, ಇನ್ನ ಶರೀರ ನಾನನ್ನೋದ್ ಬಿಟ್ಟು ಆತ್ಮ ನಾನಂದ್ ಮತ್ತೆ ಇನ್ನಷ್ಟು ಹೆಚ್ಚಿಗೆ ಕಟ್ಕೊಂಡು ಯಾಕೆ ಒದ್ದಾಡುವುದು? ನಾವಲ್ರಿಪ್ಪ, ನಾ ಶರೀರದಾಗ ತೃಪ್ತಿ ಇರ್ತೇನೆ ಅಂದ್ರೆ ಏನಾಕತಿ? ವೈ ಆಲ್ ದೀಸ್ ಹೆಡೇಕ್? ಯಾಕೆ ಇಷ್ಟು ತಲೆಮ್ಯಾನ ಎಪ್ಸಿರಿ ಶಾಸ್ತ್ರ ಹೇಳ್ಕೊಂತ? ವೈ ಕಾಂಟ್ ಐ ವಿತ್ ಮೈ ಬಾಡಿ, ವೈ ಕಾಂಟ್ ಐ ಬಿ ವಿತ್ ಮೈ ಬಾಡಿ ಇಟ್ಸ್ ಸೆಲ್ಫ್? ಈ ಶರೀರಕ್ಕೆ ನಾನು ಅನ್ಕೊಂತಿದ್ರೆ ನಿಮ್ಗೇನ್ ತ್ರಾಸ ಆಗ್ತದ ಅಂತ ಕೇಳ್ಬೋದು ನಾವು, ವಿತ್ತಂಡವಾದಿ. ಫಾರ್ ದ್ಯಾಟ್ ವೇದಾಂತಿಕ್ ಆನ್ಸರ್ ಈ ಉತ್ತರ ಏನ್ ಕೊಡ್ತಾರೆ ವೇದಾಂತಿಗಳು ಅಂದ್ರೆ, ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಬಾಡಿ ಐಡೆಂಟಿಫಿಕೇಶನ್, ವಿಶ್ ಯು ಆಲ್ ದ ಬೆಸ್ಟ್. ನೋಡಪ್ಪ, ನೀ ಶರೀರಕ್ಕೆ ನಾನು ಅನ್ಕೊಂತ ನೀ ಸುಖದಿಂದ ಇರ್ತಿ ಅಂದ್ರೆ ವಿಶ್ ಯು ಆಲ್ ದ ಬೆಸ್ಟ್, ನಿನಗೆ ಯಶಸ್ಸಾಗಲಿ, ನೀ ಸುಖದಿಂದ ಇರು. ನಿನಗೆ ನಾವು ಹೆಚ್ಚಿಗೆ ತ್ರಾಸ ಕೊಡಕ್ ಹೋಗುದಿಲ್ಲ, ನೀನು ಆತ್ಮಜ್ಞಾನವನ್ನು ಮಾಡ್ಕೊ ಅಂತ ಹೇಳೋದಿಲ್ಲ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಚೇಂಜಿಂಗ್ ಯುವರ್ ಐಡೆಂಟಿಫಿಕೇಶನ್. ನಿನ್ನ ನಾನತ್ವವನ್ನ ಶರೀರ ಬಿಟ್ಟು ಆತ್ಮನಲ್ಲಿ ಬರುವುದಕ್ಕೆ ಬೇಡ ಅಂತಿಲ್ಲ, ನೀ ಅಲ್ಲೇ ಇರು, ಶರೀರಕ್ಕೆ ನಾನು ಅನ್ಕೊಂತಿರು, ನಮ್ದೇನ್ ತಕರಾರಿಲ್ಲ. ಬಟ್ ದ ಪ್ರಾಬ್ಲಮ್ ಈಸ್ ಆಸ್ ಲಾಂಗ್ ಆಸ್ ಐ ಆಮ್ ಐಡೆಂಟಿಫೈಡ್ ವಿತ್ ದಿ ಬಾಡಿ, ಆದ್ರೆ ಏನ್ ಸಮಸ್ಯೆ ಅದು ಅಂದ್ರೆ, ನಾ ಎಲ್ಲಿ ಮಠ ಈ ಶರೀರಕ್ಕೆ ನಾನ್ ಅಂತೇನು ಅಲ್ಲಿ ಮಠ ದೇರ್ ಇಸ್ ಎ ಫಿಯರ್ ಆಫ್ ಮಾರ್ಟಾಲಿಟಿ. ನಿನಗೆ ಸಾವೈತಲು ಅಂತ ಹೆದರಿಕೆ ಉಳಿತದ. ನಾ ಒಂದಿನ ಸಾಯ್ತೀನಿ, ನಾ ಒಂದಿನ ಇಲ್ದಂಗ ಹಾಕ್ತೀನಿ, ಈಗಾಗಲೇ 70 ಆದ್ವು, ಇನ್ನ ಈಗಾಗಲೇ ಸನಿಯಾಗಿ ಬಂದೈತಿ, ಯಾಕಂದ್ರೆ ನನ್ನ ಹೊರಗಿಯವರೆಲ್ಲ ಸಾಯಾಗತ್ತಾರ, ನಾನು ಒಂದಿನ ಸಾಯ್ತೀನಿ ಅನ್ನುವಂತ ಹೆದರಿಕೆ ನಿಮ್ಗೆ ಚಾಲು ಆಗ್ತದ. ಅಥವಾ ದೇರ್ ಮೇ ಬಿ, ಇಲ್ಲಪ್ಪ ನನಗೆ ಸಾಯ ಹೆದರಿಕಿಲ್ಲ ಅಂದ್ರೆ ನನಗೆ ವಯಸ್ಸಾಗ್ಯದ, ನನಗೆ ಮುಪ್ಪಾಗ್ತದ, ಮಾರ್ಟಾಲಿಟಿ ಆತು. ಆಮೇಲಿಂದ ಓಲ್ಡ್ ಏಜ್, ಜರ, ಮೃತ್ಯುದು ಭಯ ಹೋದ್, ಮೃತ್ಯು ಭಯ ಮತ್ತು ಜರ ಭಯ, ಎರಡು ಭಯ ಹೋಗ್ತಾರೆ. ದ ಫಿಯರ್ ಆಫ್ ಡಿಸೀಸ್, ರೋಗ ಭಯ. ದ ಫಿಯರ್ ಆಫ್ ಡೆತ್, ರೋಗ ಬಂದಾಗ ಏನಾಗ್ತದೆ, ಸತ್ ಹೋಗ್ತೇನಲ್ಲ ಹೆದರಿಕೆ. ನಾಟ್ ಆಫ್ಟರ್ 50 or 60 years, ಬಟ್ ಇಟ್ ಈಸ್ ಕಾನ್ಸ್ಟಂಟ್ ಕಂಪ್ಯಾನಿಯನ್. ಈ ಸಾವು ಅನ್ನುವಂಥದ್ದು 50-60 ಮ್ಯಾಗ ಆಗುವುದು ಹೇಳುವುದಲ್ಲ, ಹುಟ್ಟಿನೊಂದಿಗೆಲ್ಲ ಸಾಯ್ತೀವಿ ಅನ್ನೋದನ್ನ ಬೆನ್ನಿಗೆ ಅದು ಕಟ್ಕೊಂಡ ಬಂದಿದೆ. ಹುಟ್ಟು ಸಾವನ್ನು ಕಟ್ಕೊಂಡ ಬಂದದ್ದು. ಥ್ರೂಔಟ್ ದ ಲೈಫ್, ಜೀವನ ಪರ್ಯಂತ ನಮಗೆ ಬೆನ್ ಹತ್ತೈತೆ ನೋಡ್ರಿ ಸಾವು. ಅಂಡ್ ನಾಟ್ ಓನ್ಲಿ ವಿ ಆರ್ ಅಫ್ರೇಡ್ ಆಫ್ ಅವರ್ ಓನ್ ಡೆತ್ ಅಂಡ್ ಓಲ್ಡ್ ಏಜ್, ವಿ ಆರ್ ಅಫ್ರೇಡ್ ಆಫ್ ಡೆತ್ ಆಫ್ ಅವರ್ ನಿಯರ್ ಅಂಡ್ ಡಿಯರ್ ಒನ್ಸ್ ಆಲ್ಸೋ. ನಾವು ಈ ಶರೀರದ ಹುಟ್ಟು ಸಾವುಗಳನ್ನ ಬಗ್ಗೆ ಚಿಂತೆ ಮಾಡಕತ್ತಿಲ್ಲ, ಅಷ್ಟೇ ಚಿಂತೆ ಇಲ್ಲ. ನಮ್ಮ ಸಂಬಂಧಿಕರ ಬಗ್ಗೆನೂ ನಮಗ ಚಿಂತೆ ಅದ. ಇನ್ಫ್ಯಾಕ್ಟ್ ಸಂಸಾರ ಇಸ್ ಎ ಫಿಯರ್ ಆಫ್ ಡೆತ್. ನಿನಗೆ ಇನ್ನೂ ಹೇಳ್ಬೇಕಪ್ಪ, ಒಳಗೆ ಹೋಗಿ ಹೇಳ್ಬೇಕಂದ್ರೆ ಸಂಸಾರ ಅಂತಾರಲ್ಲ,
ಈ ಸಂಸಾರ ಅಂದ್ರೆ ಗಂಡ ಹೆಂಡತಿಗೆ ಸಂಸಾರ ಅಲ್ಲ. ನಾವು ಸಂಸಾರ ಶಬ್ದ ಬಳಸೋದು ಇದೇನ್ ಹೆದರಿಕೆ ತರ, ಸಾವಿನ ಹೆದರಿಕೆಗೆ ಸಂಸಾರ ಅಂತೀವಿ ನಾವು. ಪುನರಪಿ ಜನರಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ತಾಯಿ ಹೊಟ್ಟೆ ಹುಟ್ಟುವುದು, ಹುಟ್ಟೂರು ಯಾಕೋ, ಸಾಯ್ತಿ ಯಾಕೋ, ಹುಟ್ಟಾಕ ಅನ್ನೋದು ಐತಲ್ಲ, ಇದ ಸಂಸಾರ. ಒಂದು ಚಕ್ರದಲ್ಲಿ ತಿರುಗುದಕ್ಕೆ ಸಂಸಾರ ಅಂತೀವಿ ನಾವು. And some people may say that I am not afraid of death. ಕೆಲವೊಮ್ಮೆ ಅನ್ಬೋದೆ ನಾ ಸಾವಿಗೆ ಎದ್ಕೊಂಡ್ ಬಿಡ, it is a fear of old age. Then some people may say I am not afraid of old age also. ನಾನು ಸಾವಿಗೆ ಎದುರುಲ್ಲ ಅಂತ ಅಂತಾನ ಒಬ್ಬವ, ಆದ್ರೆ ಎದಕ್ಕೆ ಹೆದರ್ತಾನಂದ್ರೆ ನಾನು ಮುಪ್ಪಾಗಬಾರದು ಅದಕ್ಕೆ ಹೆದರ್ತಾನ. ಮತ್ತೊಬ್ಬ ಅಂತಾನೆ ನಾ ಸಾವಿಗೆ ಎದುರುದ್ರ ನಾ ಮುಪ್ಪಿಗೆ ಎದುರುದ್ರಪ್ಪ, ಮುಂದೆ ಮಾವನೇನು. Then I will say it is a fear of disease. ರೋಗ ಬರ್ತದೆ, ಶರೀರಕ್ಕೆ ರೋಗ ಬರ್ತದೆ. ಆಲ್ ದೀಸ್ ಆರ್ ಕಾಲ್ಡ್ ಸಂಸಾರ. ಅಂದ್ರೆ ಇದೇನು ವಯಸ್ಸಾಗ್ತದ, ಜರ, ಮೃತ್ಯು, ವ್ಯಾಧಿ, ಇವು ಮೂರು ಏನದ ಅಂದ್ರೆ ಸಂಸಾರ. ಅಂಡ್ ಇಫ್ ಯು ಸೇ ಐ ಆಮ್ ಕಂಫರ್ಟಬಲ್ ವಿತ್ ಆಲ್ ದಿಸ್ ಫಿಯರ್, ಇವು ಎಲ್ಲ ಇದ್ರೂ ನಾ ಆರಾಮದೇನಿ ಅಂತ ನಿಂತಿ ಅಂದ್ರೆ ಯು ಡು ನಾಟ್ ರಿಕ್ವೈರ್ ವೇದಾಂತ. ನಿನಗೆ ವೇದಾಂತ ಬೇಕಾಗಿಲ್ಲ. But if you say they are affecting me, then better handle this problem. ಇಲ್ರಿ ನನಗೆ ಇವು ಮೂರು ತ್ರಾಸ ಕೊಡಾಕತ್ತಾವು ಅಂದಿ ವೇದಾಂತ ನಿನಗೆ ಔಷಧಿಯಾಗಿ ಕೆಲಸ ಮಾಡ್ತದೆ. And unfortunately no medicine which can cure all the diseases, and if at all there are medicines which cure diseases, the process will produce heterogenic disease. Disease is caused when you take a treatment. So you took a medicine for headache and headache goes and stomach pain comes. ಕೆಲವೊಂದು ಔಷಧಿಗಳು ಹೆಂಗಿರ್ತಾವೆ, ನೀನು ತೆಲ್ಲೂಗ ಔಷಧ ತಗೊಂಡ ತೆಲ್ಲೂ ಹೋಗ್ತದೆ, ಪಟ್ನು ಬರ್ತದೆ, ರಿಯಾಕ್ಷನ್ ಆಗ್ತದೆ, ಅಂಡ್ ಸ್ಟಿಲ್ ವರ್ಸ್ ಅದಕ್ಕಿಂತ ಕೆಟ್ಟ ಆಗ್ತದೆ. ಹೆಡೇಕ್ ಕಂಟಿನ್ಯೂಸ್ ಅಂಡ್ ಸ್ಟಮಕ್ ಪೇನ್ ಸ್ಟಾರ್ಟೆಡ್. It was added, there is no medicine for all the diseases. There is no medicine for old age. There is no science for called gerontology. How to stop aging process. ಮುದುಕಾಗೋದನ್ನು, ವಯಸ್ಸಾಗೋದನ್ನು ಹೆಂಗ್ ತಪ್ಪಿಸ್ಬೇಕು ಅನ್ನೋದು ಎಲ್ಲಿ ಇನ್ನ ಕಂಡು ಹಿಡಿದಿಲ್ಲ. ಅಂಡ್ ಆಲ್ ದ gerontologists are old now. ಇದನ್ನೇನು ಪ್ರಯತ್ನ ಮಾಡಕತ್ತಾರಲ್ಲ, ವಯಸ್ಸಾಗದಂಗ ಮಾಡ್ಬೇಕನ್ನೋರು, ಅವ್ರದ್ದು ವಯಸ್ಸಾತ. ಆದ್ರೆ ವಯಸ್ಸಾಗುವಂತ ಔಷಧ, ವಯಸ್ಸಾಗಲಾರ್ದಂಗೆ ಕಾಣುವಂತ ಔಷಧ ಅನ್ಕೊಂಡ್ಲಿಲ್ಲ. ಅಂಡ್ ಮೆನಿ ಆಫ್ ದೆಮ್ ಡೆಡ್ ಆಲ್ಸೋ. ಅವರು ಅನ್ಕೊಂಡ್ ಹಿಡ್ಕೊಂಡ್ ಹೋಗಿ ತಿಳ್ಕೊಂಡು ಬಿಟ್ಟಾರ. ಸೊ ಸ್ಟಡಿಂಗ್ gerontology, they grew older faster. I do not know, and there is no medicine which can immortalize the body. ಈ ಶರೀರವನ್ನು ಅಮರತ್ವದಿಂದ ಇಡ್ಲಿಕ್ಕೆ ಯಾವ ಔಷಧನೂ ಇಲ್ಲ. ಇದು ವೇದಾಂತದ ನಿರ್ಣಯ. ಶರೀರದ ದೃಷ್ಟಿಯಿಂದ ಅಮರ ಆಗಿರೋಕೆ ಸಾಧ್ಯ ಇಲ್ಲ. ಶರೀರ ನಾನಲ್ಲ ಅಂತ ತಿಳ್ಕೊಂಡು, ಶರೀರಕ್ಕೆ ಸಾಕ್ಷಿಯಾಗಿರುವಂತ ಆತ್ಮನೇ ನಾನು ಅಂತ ತಿಳ್ಕೊಂಡು ಅಮರಾಗಿ ಬರ್ತದೆ. ಸೊ ಫಾರ್ ದಿಸ್ ಬೇಸಿಕ್ ಪ್ರಾಬ್ಲಮ್, ಈ ಒಂದು ಮೂಲಭೂತವಾದ ಸಮಸ್ಯೆಗೆ ದೇರ್ ಇಸ್ ಎ ನೋ ರೆಮಿಡಿ. ನಿಮಗೆ ವೇದಾಂತ ಬಿಟ್ರೆ ಬೇರೆ ಕಡೆ ಎಲ್ಲಿಯೂ ರೆಮಿಡಿ, ಪರಿಹಾರ ಇಲ್ಲ. ಇಫ್ ಯು ಆರ್ ರೆಡಿ ಟು ಫೇಸ್ ದಿಸ್ ಪ್ರಾಬ್ಲಮ್, ವಂಡರ್ಫುಲ್. ನೀವಿಲ್ಲ ನಮ್ಗೆ ಬೇಡಪ್ಪ, ನಿಮ್ಗೆ ವೇದಾಂತ ಬೇಡ, ನಾನು ಇದನ್ನ ಈ ಜರ, ಮೃತ್ಯು ಮತ್ತು ವ್ಯಾಧಿ ಇವು ಮೂರನ್ನು ನಾನು ಸಂಭಾಳಿಸ್ತೇನೆ ಅಂತಂದ್ರೆ ನಿಮ್ಗೆ ವೇದಾಂತ ಅವಶ್ಯಕತೆ ಇಲ್ಲ. ಅದರ್ವೈಸ್ ಬೆಟರ್ ಕಮ್ ಟು ವೇದಾಂತ. ಇಲ್ಲ ಅಂದ್ರೆ ನೀವು ವೇದಾಂತಕ್ಕೆ ಬರ್ರಿ ಅಂಡ್ ಡಿಸ್ಕವರ್ ದ ಫ್ಯಾಕ್ಟ್ ದಟ್ ಯು ಆರ್ ಸಮಥಿಂಗ್ ಹೈಯರ್ ದ್ಯಾನ್ ದಿಸ್ ಡಿಕೇಯಿಂಗ್ ಬಾಡಿ. ವೇದಾಂತಕ್ಕೆ ಬಂದಾಗ ಏನ್ ಗುರುತಿಸ್ಬೇಕು ಅಂದ್ರೆ ಈ ಶರೀರ ಅಲ್ಲ ಅಂತ ಇಟ್ಕೊಂಡು ಡಿಸ್ಐಡೆಂಟಿಫಿಕೇಶನ್ ಮಾಡ್ಕೊಂಡು ಶರೀರಕ್ಕೆ ಸಾಕ್ಷಿಯಾಗಿರುವಂತಹ ಬದಲಾವಣೆ ರಹಿತವಾಗಿರುವಂತಹ ತತ್ವ, ಅರಿವು ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಏನದ ಅದು ನಾನದೇನಿ ಅಂತ ತಿಳ್ಕೋಬೇಕಾಗ್ತದೆ. ದ ಚೇಂಜಿಂಗ್ ಮೈಂಡ್, ಯು ಆರ್ ನಿತ್ಯ ಶುದ್ಧ ಮುಕ್ತ ಸ್ವಭಾವ. ಬದಲಾವಣೆ ಆಗ್ತಾ ಇರುವಂತಹ ಮನಸ್ಸು ನೀನಲ್ಲ. ನೀನ್ ಹೆಂಗದಿ ಅಂದ್ರ ನೀನು ನಿತ್ಯ ಶುದ್ಧ ಮುಕ್ತ ಸ್ವಭಾವ, ಎವರ್ ಫ್ರೀ, ಎವರ್ ಎಟರ್ನಲ್. ಯಾವಾಗ್ಲೂ ಮುಕ್ತದಿದಿ, ಯಾವಾಗ್ಲೂ ಅಮರದಿದಿ. ತಿಳಿದಾಗಷ್ಟ ಅಮರಲ್ಲ, ತಿಳಿದಾಗಷ್ಟ ಅಮರಲ್ಲ, ತಿಳಿಯದೇ ಇದ್ದಾಗಲೂ ಅಮರನ ಇದೀಯಾ. ತಿಳಿದ್ರ ಸಂತೋಷ ಪಡ್ತಿದಿ, ತಿಳಿದಕ್ಕಂದ್ರೆ ದುಃಖ ಪಡ್ತಿ. ಆದ್ದರಿಂದ ತಿಳ್ಕೋ, ಸಂತೋಷದಿಂದಿರು. ಎವರ್ ಅನ್ಡಿಕೇಯಿಂಗ್, ಕೊಳೆ ಅನ್ನೋದಿಲ್ಲ.
ನಿನ್ನ ಸ್ವರೂಪಕ್ಕ ನಾಶ ಇಲ್ಲ. ಎವರ್ ಸೆಕ್ಯೂರ್, ಯಾವಾಗೂ ಭದ್ರ ಆಗಿದ್ದೀವಿ, ಅಭದ್ರ ಇಲ್ಲ. ಎವರ್ ಬ್ಯೂಟಿಫುಲ್, ನೋಡ್ರಿ ಎಷ್ಟ್ ಚಂದದ, ಯಾವಾಗ್ಲೂ ನೀ ಚಂದ ಉಳ್ಳವನ ಇದಿ, ಬ್ಯೂಟಿಫುಲ್, ಸುಂದರನಾಗಿದವ ಅಂದ್ರೆ ಸಚ್ಚಿದಾನಂದ ಸ್ವರೂಪ, ಸುಂದರ ಸ್ವರೂಪ ಅಂತ. ಎವರ್ ಫುಲ್ ಹೈಯರ್ ಐ, ಇದು ಒಂದು ಕೀಳು ನಾನು, ಒಂದು ಅಹಂಕಾರ ನಾನು, ಇದು ಕೆಲಸರದ ನಾನು, ಒಂದು ಪಾರಮಾರ್ಥಿಕ ನಾನು ಐತಲ್ಲ, ಇದು ಪರಮಾತ್ಮ ನಾನು ಐತಲ್ಲ, ಇದು ಪರಮಾತ್ಮ ನಾನು ಅನ್ನೋದು ಇದು ಯಥಾರ್ಥ ನಾನು. ಇದು ಜ್ಞಾನದಿಂದ ತಿಳಿದಾಗ ಇದು ಗೊತ್ತಾಗುವಂತದ್ದು, ಇದು ಯಥಾರ್ಥ ನಾನು, ಇದು ಭ್ರಮಾತ್ಮಕ ನಾನು ಕೆಳಗಿಂದ. ಇಫ್ ಯು ವಾಂಟ್ ಟು ಡಿಸ್ಕವರ್ ವೇದಾಂತ ಸೇಸ್ ಮೇ ಐ ಹೆಲ್ಪ್ ಯು, ನೀನು ಇದನ್ನ ತಿಳ್ಕೊಂಡು ಆರಾಮಿರ್ತಿ ಅಂತಂದ್ರೆ ನಾನ್ ನಿನಗೆ ಸಹಾಯ ಮಾಡ್ತೇನೆ ಅಂತಂದ್ರೆ ವೇದಾಂತ. ಇನ್ ದ ರೈಲ್ವೆ ಸ್ಟೇಷನ್ ಮೇ ಐ ಹೆಲ್ಪ್ ಯು, ರೈಲ್ವೆ ಸ್ಟೇಷನ್ ದಾಗ ಒಂದು ಬೋರ್ಡ್ ಹಾಕಿರ್ತಾರ, ಎನ್ಕ್ವೈರಿ ಇದ್ದಲ್ಲೇ ಮೇ ಐ ಹೆಲ್ಪ್ ಯು, ಯಾರಿಗೆ ಸಹಾಯ ಬೇಕು ಅವ್ರು ಹೋಗಿ ಕೇಳ್ತಾರ. ವಾಟ್ ಈಸ್ ದ ಕೌಂಟರ್ ಫಾರ್? ನಾಟ್ ಟು ಗೋ ಆಫ್ಟರ್ ಎನಿ ಪರ್ಸನ್. ಇಫ್ ಎನಿಬಡಿ ವಾಂಟ್ಸ್ ಹೆಲ್ಪ್, it will be given. And what is the solution? The only solution is you have to discover the Atma, which is different from the body. ಏನ್ರಿ ಪರಿಹಾರ? ಆತ್ಮಜ್ಞಾನ ಅಂದ್ರೆ ಏನ್ ಪರಿಹಾರ ಅಂದ್ರ, ಶ್ರೋತ್ರಿಯ ಬ್ರಹ್ಮಷ್ಟು ಗುರು ಬಂದಾಗ ನಮ್ಮ ಮನಸ್ಸಿಗೆ ಹೌದು ಅನ್ಸೋಂಗ, ನೀ ಶರೀರ ಅಲ್ಲಪ್ಪ, ನೀ ಮನಸ್ಸು ಅಲ್ಲ. ಇಷ್ಟು ದಿವಸ ಅಜ್ಞಾನದಾಗ ನೀ ಅದಕ್ಕ ಶರೀರ ನಾನು, ಮನಸ್ಸ ನಾನಂತ ಕೂತಿದಿ. ಆ ಶರೀರ ಮತ್ತು ಮನಸ್ಸು ಇವೆಲ್ಲ ಬದಲಾವಣೆ ಆಗುವಂತಾವು. ಅವು ಸಲಕರಣೆ ಅದಾವು, ಉಪಕರಣ ಅದಾವು. ಅವು ಯಾರ ಕಾಯಾಗ ಉಪಕರಣ ಆಗ್ಯಾವ ಅಂದ್ರೆ ನಿನ್ ಕಾಯಾಗ ಉಪಕರಣ ಆಗ್ಯಾವ. ನೀನು ಅರಿವು ಸ್ವರೂಪದಿದಿ, ನೀ ಆತ್ಮ ಅದಿದಿ, ನೀ ಬದಲಾವಣೆ ರಹಿತ ತತ್ವ ಇದಿದಿಪಾ ಅಂತ ಗುರುತಿಸುವಂತೆಕೊಂಡು ನಮ್ಮ ಮನಸ್ಸಿಗೆ ಹೌದು ಅನ್ಸುವಂಗ ಹೌದ್ರಿ ಅನ್ನೋ ಸಂತೋಷ ಆಗ್ತದ. ನಾ ಆತ್ಮ ಅಂತ ತಿಳಿದಾಗ ಸಂತೋಷ ಆಗ್ತದ. ಅಂತ ಒಂದು ವಿದ್ಯೆಯನ್ನ ಗುರು ನಿಮ್ಗೆ ಹೇಳಿ ಕೊಡ್ತಾನೆ. ದೆನ್ ವಾಟ್ ಈಸ್ ದ ಬೆನಿಫಿಟ್? ಏನ್ರಿ ಅದರಿಂದ ಲಾಭ ಏನು? ಮಜಾ ಮಜಾ, ದ ಲೈಫ್ ಯು ರಿಲ್ಯಾಕ್ಸ್ ಅಲ್ರಿ. ಆತ್ಮಜ್ಞಾನ ಅವ್ರೇನ್ರಿ ಇನ್ನೇನು ಹೋಯ್ತು, ಇನ್ನೇನು ಆತ್ಮಜ್ಞಾನ ಆಗೋಕ್ಕಿಂತ ಮೊದಲು ಏನೇನೋ ಮಾಡ್ಬೇಕು, ಏನೇನೋ ಆಗ್ಬೇಕು, ಹೋಗ್ಬೇಕು. ಈಗ ಏನದಂದ್ರೆ ಕೃತಕೃತಾರ್ಥನಾಗಿಬಿಟ್ಟೆ ನಾನು. ಏನ್ ಮಾಡ್ಬೇಕಾಗಿತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಅದೆಲ್ಲ ಮಾಡಿದಂತ ಒಂದು ಕೃತಕೃತ್ಯ ಭಾವ ಬರ್ತದ. ಆತ್ಮೀಯರೇ ವಿಚಾರ ಮಾಡ್ರಿ, ಮಾಡ್ಬೇಕನ್ನುವಂಥದ್ದು ಏನು ಉಳಿಯೋದಿಲ್ಲ. ಸಮಾಧಾನ, ನೋ ಫಿಯರ್ ಆಫ್ ಡೆತ್, ಮರಣದ ಭಯ ಇಲ್ಲ. ಇಮ್ಯಾಜಿನ್ ನೋ ಫಿಯರ್ ಆಫ್ ಓಲ್ಡ್ ಏಜ್, ನಿಮ್ಗೆ ನನಗ್ ವಯಸ್ಸು ಆಗ್ತದ ಅನ್ನುವಂತ ಹೆದರಿಕೆನೂ ಇಲ್ಲ. ಯಾಕಂದ್ರೆ ಅದು ಬೇರೆ ಮನೆ ಸುದ್ದಿ, ನಮ್ಮ ಮನೆ ಸುದ್ದಿ ಅಲ್ಲ. ನಮ್ಮ ಮನೆ ಹತ್ರನ ನಮ್ಮ ಬಾಜು ಮನೆ ನೆರೆ ಹೊರೆ ಸುದ್ದಿ, ಅದು ವಯಸ್ಸಾಗುದು. ನಮಗೇನು ವಯಸ್ಸಾಗುದಿಲ್ಲ. ನೋ ಫಿಯರ್ ಆಫ್ ಡಿಸೀಸ್, ನನಗೆ ರೋಗ ಬರುದಿಲ್ಲ. ರೋಗ ಬರೋದು ಕೂಡ ನಮ್ಮ ಬಾಜು ಮನೆ ಅವ್ನು ರೋಗ ಬರ್ತದೆ. Because they belong to my incidental shell of the body, they do not belong to me, the real me. ನಿಜವಾದ ಮಾನವಿಗೆ ಈ ಶರೀರ ಮನಸ್ಸುಗಳು ಎಳ್ಳಷ್ಟು ಸಂಬಂಧ ಇಲ್ಲ. ಜ್ಞಾನ ವಿಜ್ಞಾನ ತೃಪ್ತ ಮೀನ್ಸ್ contented, happy, fulfilled. ಸಂತೃಪ್ತಿ ಭಾವನೆ ಇರ್ತದೆ. ಆತ್ಮಜ್ಞಾನ ಆದ್ಮೇಲೆ ಸಂತೃಪ್ತಿ ಭಾವನೆ ಬರ್ತದೆ. ಅಂಡ್ ವಿಜಿತೇಂದ್ರಿಯ, ಮುಂದೆ ಶಬ್ದ ವಿಜಿತೇಂದ್ರಿಯ ಅಂತಂದ್ರೆ ಏನ್ರಿ? ಹೂ ಇಸ್ ಏಬಲ್ ಟು ಗೆಟ್ ದಿಸ್ ನಾಲೆಜ್. ವಿಜಿತೇಂದ್ರಿಯ, ಓನ್ಲಿ ದ ಪರ್ಸನ್ ಹೂ ಹ್ಯಾಸ್ ಮಾಸ್ಟರ್ಡ್ ಹಿಮ್ಸೆಲ್ಫ್. ಮಾಸ್ಟರ್ಡ್ ಹಿಮ್ಸೆಲ್ಫ್ ಮೀನ್ಸ್ ದ ಮಾಸ್ಟರ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ದಟ್ ಪರ್ಸನ್ ಅಲೋನ್ ವಿಲ್ ಬಿಕಮ್ ಜ್ಞಾನ ವಿಜ್ಞಾನ ತೃಪ್ತ ಆತ್ಮ. ಅಷ್ಟೆಲ್ಲ ಆಗ್ಬೇಕು ಅಂತಂದ್ರೆ ಕೆಲವೊಂದು ಸಾಧನೆ ಹೇಳ್ತಾರೆ. ವಿಜಿತೇಂದ್ರಿಯ, ಇಂದ್ರಿಯಗಳನ್ನ ಗೆಲ್ಲಬೇಕು, ಇಂದ್ರಿಯಗಳ ದಾಸನ ಆದ್ರೆ ಅದು ಗೊತ್ತಾಗುದಿಲ್ಲ. Atma here means the one whose mind is fully satisfied with this wisdom. ಇಲ್ಲಿ ಆತ್ಮ ಅಂತಂದ್ರೆ ಯಾರಿಗೆ ಅನ್ಬೇಕು ಅಂತಂದ್ರೆ ವಿಜಿತಾತ್ಮ ಅಂತಾರಲ್ಲ, ವಿಜಿತೇಂದ್ರಿಯ ಅಂತಾರಲ್ಲ. ಇಲ್ಲಿ ಏನಂತ ತಿಳ್ಕೋಬೇಕು? ಇಂದ್ರಿಯಗಳನ್ನು ಗೆದ್ದವಾಗ ವಿಜಿತೇಂದ್ರಿಯ ಅನ್ಬೇಕು. Therefore ಕೂಟಸ್ಥ ಮೀನ್ಸ್ ಅನ್ಶೇಕನ್ ಬೈ ಎನಿ ಇವೆಂಟ್. ಜೀವನದಾಗ ಏನೇನು ಘಟನೆ ಅದ ಬೇಕಾದಾಗ್ಲಿ, ಘಟಾಟೋಪಗಳು ಬೇಕಾದಂತ ದೊಡ್ಡ ಮನಿ ಕಳವಾಗ್ಲಿ, ಆತ್ಮೀಯರು ತಿಳ್ಕೊಳ್ಳಿ, ಬ್ಯಾಂಕ್ ಲೂಟಿ ಆಗ್ಲಿ, ನಂದು ನನ್ನ ಅಕೌಂಟ್ ಕಳವಾಗಿ ಹೋಗ್ಲಿ, ಅವ ಏನ್ ಮಾಡ್ತಾನ ಒಟ್ಟ ಬಿಸ್ಗುದಿಲ್ಲ ಅಂತ ನೋಡ್ರಿ. ಈಸ್ ಅನ್ಶೇಕನ್ ಬೈ ಎನಿ ಇವೆಂಟ್ ದಟ್ ಹ್ಯಾಪನ್ಸ್ ಇನ್ ಹಿಸ್ ಲೈಫ್. ಯಾವ ಘಟನೆ ಅಂದ್ರೂ ಅವನ ತರ ಅವನ್ ಕೂಡ ಅಳಗಾಡೋದಿಲ್ಲ. This is another problem. We can never predict our future.
Bhagwan has covered our eyes. I do not know what is going to happen tomorrow. Why tomorrow? Tonight itself. Why tonight? Next moment itself. Future is unpredictable. ಇನ್ನು ಮುಂದಿನ ಗಳಿಗೆ ಏನಾಕೈತಿ, ನಾಳೆ ಏನಾಕೈತಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ದೇಹ ದೃಷ್ಟಿಯಿಂದ ನಾಳೆ ಏನಾಗ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾಳೆ ಹಾಕ್ರಿ ಇನ್ನೊಂದು ತಾಸಿಗೆ ಏನಾಕೈತೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ತಾಸಿಗೆ ಹಾಕಿದ್ರಿ ಈ ಸದ್ಯ ಒಂದು ಕ್ಷಣಕ್ಕೆ ಏನಾಗ್ತದೆ ನಮಗ್ ಗೊತ್ತಿಲ್ಲ. ನಮ್ಮ ಭವಿಷ್ಯ ನಮಗ ಅದು ಏನದ ಊಹಿಸ್ಲಿಕ್ಕೆ ಬಾರದು, ಅನ್ಪ್ರೆಡಿಕ್ಟಬಲ್. ಅಂಡ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಪ್ರೆಡಿಕ್ಟೇಬಲ್ ಬಟ್ ನಾಟ್ ಕಂಟ್ರೋಲೇಬಲ್. ಕೆಲವೊಂದು ಊಹಾ ಮಾಡ್ತೀವಿ ಆದ್ರೆ ತಪ್ಸಕ್ ಆಗುದಿಲ್ಲ. ದೇ ಪ್ರೆಡಿಕ್ಟ್ ದಟ್ ಎ ಸೈಕ್ಲೋನ್ ಈಸ್ ಗೋಯಿಂಗ್ ಟು ಹಿಟ್ ಸಚ್ ಅಂಡ್ ಸಚ್ ಎ ಕೋಸ್ಟ್. ಈಗ ಹವಾಮಾನ ತಜ್ಞರು ಎಂದು ಕಂಡು ಹಿಡಿತಾರ ಅಂತಂದ್ರೆ ಇಂಥ ತಾರೀಕಿಗೆ ಒಂದು ಸೈಕ್ಲೋನ್, ಅದಕ್ಕೇನಂತ ಕನ್ನಡವಾಗ್ರಿ ಸೈಕ್ಲೋನ್ಗೆ? ಬಿರುಗಾಳಿ. ತುಫಾನು ಅಲ್ಲಿ ಬಿರುಗಾಳಿ, ಚಂಡಮಾರುತ ಇಂಥ ತಾರೀಕಿಗೆ ಈ ಟೈಮಿಗೆ ಇಂಥ ಒಂದು ಕರಾವಳಿ ಪ್ರದೇಶಕ್ಕೆ ಅದು ಬಂದು ಅಪ್ಪಳಿಸ್ತದ ಅನ್ನುವಂಥದ್ದನ್ನ ಹೇಳ್ತಾರೆ. ತಪ್ಸಾಕತ್ತೇನು? ಇನ್ನೂ ಆಗಿಲ್ಲ, ನನ್ನ ಮೊದಲ ಗೊತ್ತಾಕತಿ. ಗೊತ್ತಾದ್ಮೇಲೆ ತಪ್ಸಾಕತ್ತೇನೋ? ಆಗಂಗಿಲ್ಲ. ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಫಾರ್ಮ್, ಇಟ್ ಮೇ ಹಿಟ್ Angole, Orissa, they are able to predict, but we do not have resources to control the cyclone. ಆ ಸೈಕ್ಲೋನ್ ಅನ್ನ ಕಂಟ್ರೋಲ್ ಮಾಡುವಂತದ್ದು, ಚಂಡಮಾರುತವನ್ನು ನಿಯಂತ್ರಣ ಮಾಡುವ ಸಾಮರ್ಥ್ಯ ನಮಗಿಲ್ಲ. Therefore, future is either unpredictable or even predictable, uncontrollable. ಆದ್ರಿಂದ ಭವಿಷ್ಯ ಹೆಂಗದ ಅಂದ್ರೆ ಅದು ಊಹಾ ಮಾಡಕ್ಕಾಗಲ್ಲ, ಕಲ್ಪನಾ ಮಾಡಕ್ಕಾಗಲ್ಲ, ಗುರುತು ಹಿಡಿಯಕ್ಕಾಗಲ್ಲ. ಒಂದ್ ವೇಳೆ ಗುರುತು ಹಿಡಿದ್ವಿ ಅಂದ್ರೆ ಅದನ್ನ ನಿಯಂತ್ರಣ ಮಾಡಕ್ಕಾಗುದಿಲ್ಲ ಭವಿಷ್ಯವನ್ನ. ಅಂಡ್ ದೇರ್ಫೋರ್ ದೇರ್ ಇಸ್ ಎ ಕಾನ್ಸ್ಟಂಟ್ ಆಂಗ್ಸೈಟಿ. ಆದ್ರಿಂದ ಯಾವಾಗಲೂ ಭವಿಷ್ಯದ ಬಗ್ಗೆ ಮನುಷ್ಯನಿಗೆ ಆತಂಕ ಇರ್ತದ ಬೇರೆ. ಬಿಕಾಸ್ ಎನಿ ಈವೆಂಟ್ ಕ್ಯಾನ್ ಕಮ್ ಆಸ್ ಎ ಶಾಕ್, ಬಿಕಾಸ್ ಐ ಡು ನಾಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯುವರ್ ಫ್ಯೂಚರ್. ಮುಂದೆ ಏನಾಗ್ತದ, ಈ ಕ್ಷಣ ಏನಾಗ್ತದ ಅನ್ನೋದು ಗೊತ್ತಿಲ್ಲದೆ ಇರುವುದರಿಂದ ಎನಿ ಇವೆಂಟ್ ಕ್ಯಾನ್ ಕಮ್ ಆಸ್ ಎ ಶಾಕ್. ನನಗೆ ಯಾವುದೋ ಒಂದು ಘಟನೆ ಬಂದು ನನಗೆ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡುತ್ತೆ, ಶಾಕ್ ಉಂಟು ಮಾಡ್ತದೆ. ಅಂಡ್ ವಾಟ್ ಇಸ್ ದ ಬೆಸ್ಟ್ ಆರ್ಮೋರ್ ಅಗೇನ್ಸ್ಟ್ ದೀಸ್ ಅನ್ಪ್ರೆಡಿಕ್ಟಬಲ್ ಇವೆಂಟ್ಸ್? ಹಿಂಗ ಊಹಿಸ್ಲಿಕ್ಕೆ ಬಾರದಂತಹ ಕೆಟ್ಟ ಘಟನೆಗಳ ಅವುಗಳನ್ನ ನಾವು ತಡೆ ಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೃಷ್ಣ ಸೇಸ್ ನಾಲೆಜ್ ಅಲೋನ್ ಈಸ್ ದ ಓನ್ಲಿ ಕವಚಂ. ಕವಚ ಅಂದ್ರೆ ಜ್ಞಾನದ ಕವಚ ಹಾಕೊಂಡ್ಬಿಡ್ಬೇಕು ನಾವು, ಜ್ಞಾನವಂತರ ಆಗ್ಬೇಕು ಅಂತ. ಅಂಡ್ ಎ ವೈಸ್ ಪರ್ಸನ್ ಈಸ್ ನಾಟ್ ಶಾಕ್ಡ್ ಬೈ ಎನಿ ಈವೆಂಟ್ ಪಾಸಿಬಲ್. ಕೂಟಸ್ಥಃ ಲೈಕ್ ಎ ರಾಕ್ ಆಫ್ ಗಿಲ್ಟರ್ ಸ್ಟೋ ಸ್ಟ್ರಾಂಗ್. ಕೂಟಸ್ಥನಾಗಿರ್ತಾನವ ಅಂತ, ಬದಲಾವಣೆ ಆಗದೆ ಇರ್ತಾನವ. ಚಮ್ಮಾರನ ಅಡಿಗಲ್ ಹಾಕಿ ಕೊಡ್ತಾನವ, ಆ ಅಡಿಗಲ್ ಎಂದೂ ಬದಲಾವಣೆ ಆಗುದಿಲ್ಲ. ಆದ್ರೆ ಅಡಿಗಲ್ ಮ್ಯಾಗ ಇಟ್ಟಂತ ಎಲ್ಲ ಚಪ್ಪಲ್ಗಳೆಲ್ಲವೂ ಬದಲಾವಣೆ ಆಗ್ತದೆ. ಹಂಗ ಯಾವ್ದು ಬದಲಾವಣೆ ಆಗದಂತದ್ದು ಸಪೋರ್ಟ್ ಐತಲ್ಲ ಅದಕ್ಕಂತಾರ ಕೂಟಸ್ಥ. ಅದು ಏನದ ಆತ್ಮ. That is why in our tradition, when a boy gets a sacred thread and when the girls gets married, both of them have to do a particular ritual. That ritual is called Asma-arohanam. Stepping over the stone, they keep a rock and stone and the mantra is chanted and the boy has to put his feet on the rock. Similarly, during wedding, a girl has to step on the rock and during that time, you know what is the mantra chanted? Uttishta imam asmanam Atishta imam asmanam. Oh boy, oh girl, you please step on the stone. For what purpose? Asma yuva tvam shiro. Asma yuva tvam shiro bhava. May your mind be strong enough to welcome all kind of situations in life. Because the boy is leaving home to Gurukula, wherein he has to face all type of different people
And in case of a girl, it is still totally different. Leaves her home and goes to a new house. He doesn't know. In Indian culture, he does not what the husband is, because it is arranged marriage, or at least they move and know, and they do not know who is the brother-in-law, who is the sister-in-law, who is the mother-in-law, who is the father-in-law. Therefore, it is like entering a jungle. Do not take negativity. But what I mean that unless I am strong, every experience will become a traumatic experience. ಇಲ್ಲೇ ಒಂದು ಉದಾಹರಣೆ ಹೇಳ್ತಾರ. ಲಗ್ನದಾಗ ಒಂದು ಸಂಸ್ಕಾರ ಕೊಡ್ತಾರಂತ. ನಾನಂತೂ ಇದನ್ನ ನೋಡಿಲ್ಲ, ಇವ್ರು ಹೇಳಕತ್ತಾರಪ್ಪವರು. ದಟ್ ಈಸ್ ವೈ ಇನ್ ಇಂಡಿಯನ್ ಟ್ರೆಡಿಷನ್, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ when a boy gets a secret thread, ಈಗ ಹುಡುಗನಿಗೆ ಏನ್ ಮಾಡ್ತಾರೆ, ಜನವಾರ ದೀಕ್ಷೆ ಕೊಡ್ತಾರೆ, 3 ಹೇಳಿ ಜನವಾರ ದೀಕ್ಷೆ ಕೊಡ್ತಾರೆ. ಅಂಡ್ ವೆನ್ ಎ ಗರ್ಲ್ ಗೆಟ್ಸ್ ಮ್ಯಾರಿಡ್, ಅಥವಾ ಹುಡುಗಿ ಇದ್ದಂದ್ರೆ ಆಕೆಗೆ ಲಗ್ನ ಮಾಡೋದು ಸಂಸ್ಕಾರ ಕೊಡ್ತಾರೆ. ಬೋತ್ ಆಫ್ ದೆಮ್ ಹ್ಯಾವ್ ಟು ಡೂ ಎ ಪಿಕ್ಯುಲರ್ ರಿಚುವಲ್. ಒಂದು ಅಲ್ಲಿ ಅವರು ಒಂದು ಸಂಸ್ಕಾರ ಕೊಡ್ತಾರೆ, ಒಂದು ಪೂಜೆ ಮಾಡಕ್ ಹೇಳ್ತಾರೆ, ರಿಚುವಲ್, ಒಂದು ಸಂಸ್ಕಾರ, ಒಂದು ಕರ್ಮ ಹೇಳ್ತಾರೆ ಆ ಹುಡುಗಿಗೆ ಅಥವಾ ಅಂತ ಹುಡುಗಿಗೆ. ಏನದು ಅಂತಂದ್ರೆ ದಟ್ ರಿಚುವಲ್ ಇಸ್ ಕಾಲ್ಡ್, ಆ ರಿಚುವಲ್ ಹೆಸರು ಏನಂತಂದ್ರೆ ಅಸ್ಮಾರೋಹಣಂ ಅಂತ ಹೆಸರು. ಅಸ್ಮಾರೋಹಣಂ ಅನ್ನುವಂಥದ್ದು ಒಂದು ಸಂಸ್ಕಾರ ಕೊಡ್ತಾರ, ಆ ಹುಡುಗಿಗೂ ಕೊಡ್ತಾರ, ಆ ಹುಡುಗಿಗೂ ಕೊಡ್ತಾರ. ಅಂಡ್ ದ ಬಾಯ್ ಹ್ಯಾಸ್ ಟು ಪುಟ್ ಹಿಸ್ ಫಿಟ್ ಆನ್ ದ ರಾಕ್. ಅವೇನ್ ಮಾಡ್ಬೇಕು, ಆ ಹುಡುಗ ಕಲ್ಲಿನ ಮ್ಯಾಗ, ಒಂದು ದೊಡ್ಡ ಕಲ್ಲಿನ ಮ್ಯಾಗ ತನ್ನ ಕಾಲು ಇಡಬೇಕು. ಸಿಮಿಲರ್ಲಿ ಡ್ಯೂರಿಂಗ್ ವೆಡಿಂಗ್ ಎ ಗರ್ಲ್ ಶಿ ಹ್ಯಾಸ್ ಟು ಸ್ಟೆಪ್ ದ ರಾಕ್. ಅದೇ ರೀತಿ ಆ ಹುಡುಗಿ, ಲಗ್ನ ಆಗುವಂತ ಹುಡುಗಿ ಒಂದು ಕಲ್ಲಿನ ಮ್ಯಾಗ ಕಾಲು ಇಡಬೇಕು. ಅಂಡ್ ಡ್ಯೂರಿಂಗ್ ದಟ್ ಟೈಮ್ ಯು ನೋ ವಾಟ್ ಈಸ್ ದಿ ಮಂತ್ರ ಚಾಂಟೆಡ್. ಅವಾಗ ಏನ್ ಮಂತ್ರ ಹೇಳ್ತಾರ ಅಂತಂದ್ರೆ, ಆತಿಷ್ಟ ಇಮಾಮ್ ಅಸ್ಮಾನ್ ಅಂತಾರ. ಅಂದ್ರೆ ಏನರ್ಥ ಅಂದ್ರೆ, ಏ ಹುಡುಗ, ಏ ಹುಡುಗಿ, ಯು ಪ್ಲೀಸ್ ಸ್ಟೆಪ್ ಆನ್ ದ ಸ್ಟೋನ್. ನೀನು ಆ ಕಲ್ಲಿಟ್ಟೇವಲ್ಲ ಅದ್ರ ಮ್ಯಾಗ ಕಾಲಿಡು ಅನ್ನಂಗ, ಅದ್ರ ಮ್ಯಾಗ ನೀನು ನಿನ್ನ ಪಾದ ಇಡು ಅನ್ನಂಗ. ಯಾಕೆ ಇಡಬೇಕು? ವಾಟ್ ಇಸ್ ದ ಪರ್ಪಸ್? ಅಸ್ಮ ಇವ ತ್ವಂ ಶಿರೋಭವ. May your mind be strong enough to welcome all kind of situations in life. ಈ ಕಲ್ಲು ಹೆಂಗೈತಲ್ಲ, ನೀ ಕಾಲ್ ಇಡಾಗತ್ತಿಯಲ್ಲ, ಆ ಕಾಲ್ ಇಡಾಗತ್ತಿಯಲ್ಲ, ಆ ಕಲ್ಲು ಹೆಂಗೈತಿ ಹಂಗ ನಿನ್ ತಲಿ ಅಷ್ಟು ಗಟ್ಟಿ ಆಗ್ಬೇಕು ನಿಂತ ಮುಂದೆ. ಯಾಕಂದ್ರೆ ನೀ ಸಂಸಾರ ಎಂಟರ್ ಆಗತಿ. ನೀ ಹುಡುಗಿಗೆ, ಹುಡುಗ ನೀ ಗುರುಕುಲಕ್ಕೆ ಹೊಂಟಿ, ಇನ್ ಮ್ಯಾಗ ಕಷ್ಟಗಳನ್ನ ಎದುರಿಸುವಂತ ಸಂದರ್ಭ ಐತಿ ಮುಂದೆ ನಿಮಗ. ಏನು ಆ ಹುಡುಗಿಗಾತು ಆ ಹುಡುಗಾತು, ನೀನು ಹೆಂಗ ನೀ ಕಲ್ಲಿನ ಕಾಲ್ ಇಟ್ಟಿಯಲ್ಲ, ಹಂಗ ನಿನ್ ತಲೆ ಮ್ಯಾಗ ಕಲ್ಲು ಬೀಳುವಂತ ಅಂತ ಹಿಂಗ ಅರ್ಥ ಅದು. ಮೇ ಯುವರ್ ಮೈಂಡ್ ಬಿ ಸೋ ಸ್ಟ್ರಾಂಗ್ ಇನಫ್ ಟು ವೆಲ್ಕಮ್ ಆಲ್ ಕೈಂಡ್ ಆಫ್ ಸಿಚುವೇಶನ್ಸ್ ಇನ್ ಲೈಫ್. ಜೀವನದಾಗ ಎಂತ ಕಷ್ಟಗಳು ಬಂದ್ರು ಎದುರಿಸುವಂತ ಸಾಮರ್ಥ್ಯ ಸಿಗಲಿ ಅನ್ನುವಂತ ಉದ್ದೇಶಕ್ಕೆ ಈ ನಾವು ಒಂದು ಪ್ರಕ್ರಿಯೆಯನ್ನ, ಒಂದು ಪೂಜೆಯನ್ನ ನಿನಗೆ ಮಾಡಾಕತ್ತೇವಿ. ಬಿಕಾಸ್ ದ ಬಾಯ್ ಇಸ್ ಲಿವಿಂಗ್ ಹೋಮ್ ಟು ಗುರುಕುಲ. 3 ಹೇಳಿ ಜನವಾರ 8 ವರ್ಷ ಜನವಾರ ಕೊಟ್ರಂದ್ರೆ 12 ವರ್ಷ ಗುರುಕುಲಕ್ಕೆ ಹೋಗ್ತಿದ್ದವ. ಮುಂದೆ ಗುರುಕುಲದಾಗ ಅಪ್ಪ ಇರಂಗಿಲ್ಲಲ್ಲಿ, wherein he has to face all type of difficult people. ಅಲ್ಲಿ ಹೋದಪ್ಪ ಅಂದ್ರೆ ಅಪ್ಪ ಇಲ್ಲ, ಅಜ್ಜ ಅಮ್ಮ ಇಲ್ಲ, ಹೊರಗಿನ ಮಂದಿ ಕೂಡ ವ್ಯವಹಾರ. 12 ವರ್ಷ ಗುರುಕುಲ ವಾಸ. ಅಂಡ್ ಇನ್ ಕೇಸ್ ಆಫ್ ಎ ಗರ್ಲ್, ಆ ಹುಡುಗಿ ಜೀವನದಾಗ ಇಟ್ ಇಸ್ ಸ್ಟಿಲ್ ಟೋಟಲಿ ಡಿಫ್ರೆಂಟ್. ಅಲ್ಲಿ ಅಂತೂ ಏನದ, ಆಕೆ ಲಗ್ನ ಆಗಿ ಹೋದಂದ್ರೆ ಅಲ್ಲಿ ಅಪ್ಪ ಅವನು ಅರ್ಥ ಅಲ್ಲ, ಮತ್ತೆ ಉಳಿದ ಹೆಚ್ಚಿನ ಮೆಂಬರ್ಸ್ ಯಾರ್ಯಾರು ಅದಾರ ಹೇಳ್ತಾರ, ಹೆಂಗ ಅದಾರ ಹೇಳ್ತಾರ. ಆ ಜನನು ಬೇರೆ. ಲೀವ್ಸ್ ಹರ್ ಹೋಮ್, ಅಲ್ಲಿ ಮನಿನೂ ಹಾಕಿದಲ್ಲ, ಆಕೆ ಮನಿ ಬಿಟ್ಟು ಹೋಗ್ತಾಳ. ಅಂಡ್ ಗೋಸ್ ಟು ಎ ನ್ಯೂ ಹೌಸ್, ಮತ್ತೊಂದು ಮನೆಗೆ ಹೋಗ್ತಾಳೆ, ಗಂಡ ಮನೆ ಹೋಗ್ಕ. He doesn't know in Indian culture, he doesn't know what is the husband is. ಆಕೆಗೆ ಗಂಡ ಅಂದ್ರೆ ಏನ್ ಗೊತ್ತಿಲ್ಲ, ಲಗ್ನ ಆಗತ್ತಾಳ, ಗಂಡ ಅಂದ್ರೆ ಗೊತ್ತಿಲ್ಲ. ಬಿಕಾಸ್ ಇಟ್ ಈಸ್ ಅರೇಂಜ್ ಮ್ಯಾರೇಜ್. ಯಾಕಂದ್ರೆ ಅದು ಗಂಡ ಅಂತ ಯಾಕೆ ಗೊತ್ತಿಲ್ಲ ಅಂದ್ರೆ, ಈಗಿನಂಗ ಅದು ಲವ್ ಮ್ಯಾರೇಜ್ ಅಲ್ಲ, ಅದು ಹಿರಿಯರು ಮಾಡಿದ್ ಮದುವೆ. ಆರ್ ಅಟ್ ಲೀಸ್ಟ್ ದೇ ಮೂವ್ ಅಂಡ್ ನೋ, ಅಂಡ್ ದೇ ಡು ನಾಟ್ ನೋ ಹೂ ಇಸ್ ದ ಬ್ರದರ್ ಇನ್ ಲಾ. ಮಾವ ಯಾರು, ಅತ್ತೆ ಯಾರು, ನೆಗೆಣ್ಯಾರು, ನಾದ್ನ್ಯಾರು, ಆ ಮನೆಗೆ ಎಷ್ಟು ಜನ ಅದಾರ, ಫಾದರ್ ಇನ್ ಲಾ, ಮದರ್ ಇನ್ ಲಾ, ಗೊತ್ತಿಲ್ಲ ಹುಡುಗಿಗೆ. ದೇವ್ರು ಇಟ್ ಇಸ್ ಲೈಕ್ ಎಂಟರಿಂಗ್ ಎ ಜಂಗಲ್. ಅತ್ತಿ ಮನಿ, ಗಂಡನ ಮನಿ ಅಂದ್ರೆ ಅದು ಒಂದು ಕಾಡು. ಕಾಡ್ನಾಗ ಪ್ರಾಣಿಗಳದಾವ, ಅವು ಹಿಂಸೆ ಕೊಡ್ತಾವ. ತಾಯಿ, ಡು ನಾಟ್ ಟೇಕ್ ನೆಗೆಟಿವ್ಲಿ, ಉಲ್ಟಾ ಅನ್ಯತಾ ಭಾವಿಸ್ಬೇಡ್ರಿ. ಜಂಗಲ್ ಅನ್ನಾಗತ್ತಾರಲ್ರಿ ಗುರುಗಳು, ಅನ್ನಕ್ ಹೋಗ್ಬೇಡ್ರಿ. ಹೆಣ್ಮಕ್ಳ ದೃಷ್ಟಿಯಿಂದ ವಿಚಾರ ಮಾಡ್ರಿ. ಶಿ ಈಸ್ ಎಂಟರಿಂಗ್ ಎ ಜಂಗಲ್.
But what I mean that unless I am strong, every experience will become a traumatic experience. ನಾನು ಗಟ್ಟಿಯಾಗಿ ಎದುರಿಸುವಂತ ಸಾಮರ್ಥ್ಯ ನನಗಿಲ್ಲ ಅಂದ್ರೆ ಯಾವ್ಯಾವ ಪ್ರಾಣಿಗಳು ಜಂಗಲ್ನಾಗ ಬಂದು ನನಗೆ ಏನೇನು ಅಟ್ಯಾಕ್ ಮಾಡ್ತಾವೋ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಈಗ ಈ ಒಂದು ಪರಂಪರೆಯಾಗಿ ಇದೊಂದು ಕ್ರಿಯೆ ಮಾಡುವಂತ ನಾನೇನ್ ನೋಡಿಲ್ಲ. ಯಾರಾದ್ರು ನೋಡಿದ್ರೆ ಬಲ್ಲವರಿದ್ರೆ ಹೇಳಿ. ಕೃಷ್ಣ says for a wise person no experience is a traumatic and shocking experience. ಯಾವಾಗ ಎಕ್ಸ್ಪೀರಿಯನ್ಸ್ ವೈಸ್ ಶಾಣೆ ಯಾವದನ ಜಾಣ ಯಾವದನ ಅವ್ನಿಗೆ ಯಾವುದು ಹೊಸದು ಅಲ್ಲ. ಅಲ್ಲಿ ಒಂದು ವಿಚಿತ್ರ ಅನುಭವ ಆತು ಸಾಧ್ಯ ಅದ ರೀ, ಸಾಧ್ಯ. ಏನ್ ಕೆಟ್ಟಾಗಕ್ಕೂ ಸಾಧ್ಯ ಅದ, ಏನ್ ಚಲೋ ಘಟನಾ ಪಟೇಶಿ ಮಾಯಾ ಜಗತ್ನಾಗ ತಿಪ್ಪಿ ಹೋಗಿ ಉಪ್ಪರಿಗೆ ಆಗ್ಬೋದು, ಉಪ್ಪರಿಗೆ ಹೋಗಿ ತಿಪ್ಪಿರೋ ಆಗ್ಬೋದು, ಏನ್ ಬೇಕಾದ ಆಗ್ಬೋದು, ಪ್ರಾರಬ್ಧದ ಅದೇನದ. ಅದಕ್ಕೆ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಇಲ್ಲ, ಭಯಾನಕ ಅನುಭವ ಅನ್ನುವುದಿಲ್ಲ. ಎಲ್ಲವೂ ಅನುಭವಗಳು ಯಾರಿಗೆ? ಜ್ಞಾನಿಗೆ. ಈಸ್ ಅನ್ಶೇಕನ್. ಅವಾಗ ಬಟ್ಟ ಅವನ ಏನದ ಪೈ ಅನ್ನೋದಿಲ್ಲ, ಅವನು ಬೇಕಾದಂತ ಕಹಿ ಘಟನೆ ಆಗಲಿ. ಅಂಡ್ ಸಚ್ ಎ ಪರ್ಸನ್ ಇಸ್ ಗಾಡ್ ಯುಕ್ತ ಬುದ್ಧಿ ಮುಚ್ಚತೆ. ಯಾವಾಗ ಒಟ್ಟ ಎಂತ ಕಹಿ ಘಟನೆಗಳು ಬಂದ್ರು ಅವನ ಮನಸ್ಸು ಗಟ್ಟಿಯಾಗಿರ್ತದೆ. ಅವಾಗ ಒಂಥರ ಯುಕ್ತ ಇತಿ ಉಚ್ಯತೆ, ಅವಾಗ ಯುಕ್ತ ಅನ್ಬೇಕು ಅಂತ ಹೇಳ್ತಾರೆ. ಸಚ್ ಎ ವೈಸ್ ಪರ್ಸನ್ ಇಸ್ ಕಾಲ್ಡ್ ಯೋಗಿ. ಅವಂಗೆ ಯುಕ್ತ ಅನ್ಬೇಕು, ಯೋಗಿ ಅನ್ಬೇಕು ಅನ್ನುವಂತ ಯಾರು ಟೈಟಲ್ ಕೊಟ್ರು. ಯೋಗಿ ಇಸ್ ರಿಯಲ್ ಸೆನ್ಸ್ ಇನ್ ದಟ್ ಟರ್ಮ್. ಯೋಗಿ ನಿಜವಾದ ಯೋಗಿ ಇಮ. Because normally we use the word for anyone who is an expert in yogasana, we call him yogi. ಇನ್ನೂ ಒಂದು 5-6 ಆಸನ ಆಗ್ತಾವ ನಮಗೆ ಯೋಗಿಗಳು ಅಂತ ಕರಿತೀವಿ. ಆದ್ರೆ ನಿಜವಾದ ಯೋಗಿ ಅರ್ಥ ಟೆಕ್ನಿಕಲಿ ಇವಾಗ ಯೋಗಿ. ಸೊ ಇಫ್ he can stand on his head or do few exercises, we see he is a great yogi. ಅವ ತಲೆ ಕೆಳಗೆ ಮಾಡಿ ಕಾಲ ಮ್ಯಾಗ ಮಾಡ್ಕೊಂಡು ನಿಂದಿರ್ತಾನಂದ್ರ, ಅಥವಾ ಕೆಲವೊಂದು ಮಯೂರಾಸನ, ಕೆಲವೊಂದು ಪದ್ಮಾಸನ, ಸ್ವಸ್ತಿಕಾಸನ, ಮಯೂರಾಸನ, ಪರ್ವತಾಸನ, ಇಂಥವು ಕೆಲವೊಂದು ಆಸನಗಳನ್ನ ಪರ್ಫೆಕ್ಟ್ ಮಾಡ್ತಾನಂದ್ರೆ ಅವಾಗ ಏನಂತೀವಿ? ಯೋಗಿಗಳರಿ, ಅವರು ಯೋಗಿಗಳು ಅಂತೀವಿ. ಆದ್ರೆ ಇಲ್ಲಿ ಯೋಗಿ ಆ ಯೋಗಿ ಅಲ್ಲ. ಕೃಷ್ಣ ಸೇಸ್, ಕೃಷ್ಣ ಹೇಳ್ತಾರೆ, ದೇ ಆರ್ ಆಲ್ ಸೂಪರ್ಫಿಷಿಯಲ್ ಯೋಗಿ. ಅವರೆಲ್ಲ ಏನ್ ನೀವು ಯೋಗ ಈ 2 ಆಸನ ಬಂದ್ರೆ ಯೋಗಿಗಳು ಅಂತಿರಲ್ಲ, ಅವ್ರ ಮೇಲ್ನೋಟಕ್ಕೆ ಯೋಗಿಗಳು, ನಿಜವಾದ ಯೋಗಿಗಳಲ್ಲ. ಹೆಂಗ ಹೆಸರಿಗೆ ಮಾತ್ರ ಯೋಗಿಗಳು, ನೀ ಹೆಸರಿಗೆ ಮಾತ್ರ. The real yogi is one who has this wisdom. ಈ ಜ್ಞಾನ ಇದ್ದವನೇ ಯೋಗಿ. And as a result of this wisdom, what type of mind he enjoys? ಈ ಜ್ಞಾನ ಇರುವುದರಿಂದ ಅವ ಎಂತ ಸುಖವನ್ನು ಅನುಭವಿಸ್ತಾನ ಅಂತಂದ್ರೆ, ಯೋಗಿ ಸಮಲೋಷ್ಟಾಸ್ಮ ಕಾಂಚನ ಅನ್ನುವಂತ ಸುಖವನ್ನು ಅನುಭವಿಸ್ತಾನ. ಏನ್ರಿ ಯೋಗ ಹಂಗಂದ್ರೆ? ಸಮ ಮೀನ್ಸ್ ಇಕ್ವಾನಿಮಸ್. The same type of mind, equanimous mind towards what? Towards 3 things. Samaloshtha asmakant. Loshta means a clod of earth. ಮಣ್ಣಿನ ಒಂದು ಮುದ್ದಿ. ಮಣ್ಣಿನ ಮುದ್ದಿಗೆ ಏನಂತಾರ? ಲೋಷ್ಟ. Mud is called loshta, which doesn't have any value. ಮಣ್ಣಿಗೆ ಕಿಮ್ಮತ್ತದೇನ್ರಿ? ಇಲ್ಲ. The valueless mud. Then Ashna means what? The stone or a brick, kallu, which has got some value. Kalligara ಸ್ವಲ್ಪ ಬೆಲೆ ಅದ, ಮಣ್ಣಿಗೆ ಕಿಮ್ಮತ್ತಿಲ್ಲ ಅಂತಾರೆ. Because you can build a house and then the next one is Kanchana. Kanchana means gold, which has got such a value. ಒಂದು ಒಟ್ಟ ಮಣ್ಣಿಗೆ ಕಿಮ್ಮತ್ತಿಲ್ಲದ್ದು, ಕಲ್ಲಿಗೆ ಒಂದು ಸ್ವಲ್ಪ ಕಿಮ್ಮತ್ತದ, ಅತಿ ಹೆಚ್ಚಿಗೆ ಕಿಮ್ಮತ್ತಿದ್ದು ಯಾವುದು? ಬಂಗಾರ. ಸಮಲೋಷ್ಟ ಆಸ್ಮ ಕಾಂಚನ. ಇವು 3ರಲ್ಲಿ ಸಮನಾದಂತ ಬುದ್ಧಿ ಇದ್ದಾವ ಯಾರು? ಅವ ಯುಕ್ತ, ಅವ ಜ್ಞಾನಿ. ಸೊ ಟುವರ್ಡ್ಸ್ ಆಲ್ ದೀಸ್ ಥಿಂಗ್ಸ್, one, the least valued, the most valued, and all the things, the intermediate things, towards all of them, the wise man has got samatvam. ಬಂಡ ನೋಡಿದಾಗನು ಅಷ್ಟ, ಆ ಬಂಗಾರ ನೋಡಿದಾಗನು ಅಷ್ಟ. ಬಂಗಾರಕ್ಕೆ ಹೆಚ್ಚಿಗೆ ಸ್ಥಾನ ಕೊಡೋದಿಲ್ಲ, ಮಣ್ಣಿಗೆ ಕಡಿಮೆ ಸ್ಥಾನ ಕೊಡೋದಿಲ್ಲ. ಇವು ನಡಕಿದ್ದು ಅಂತ ಏನದಾವಲ್ಲ, ಕಲ್ಲಿನಂತ ಸಾಮಾನುಗಳದಾವಲ್ಲ, 3 ಭಾಗ ಮಾಡಿದ್ರು. ಈ 3ಕ್ಕೂ ಸಮನಾಗಿ ನೋಡುವಂತ ಜ್ಞಾನಿ. He has got the same attitude. What do you mean samatvam? Does it mean that he will not see? ಸಂಬಂಧ ನೋಡ್ತಾ ಅಂದ್ರೆ ಬಂಗಾರ ನೋಡಿದ್ರು ಮಣ್ಣು ನೋಡ್ದಂಗತ್ತೆ. ಅವನ ದೃಷ್ಟಿಯೊಳಗೆ ಬಂಗಾರ ನೋಡಿದ್ರೆ ಮಣ್ಣು ನೋಡ್ದಂಗತ್ತೆ.
ಬಂಗಾರ ನೋಡಿದಂಗ ಮಣ್ಣು ನೋಡಿದಂಗ, ಮಣ್ಣು ನೋಡಿದ್ರು ಮಣ್ಣು ನೋಡಿದಂಗ, ಕಲ್ಲು ನೋಡಿದ್ರು ಮಣ್ಣು ನೋಡಿದಂಗ, ಮನುಷ್ಯ ನೋಡಿದ್ರು ಮಣ್ಣು ನೋಡಿದಂಗ ಆಕೈತಲ್ಲ. ಹಂಗೇನಿಲ್ಲ, ಮನುಷ್ಯರ ನೋಡಿದ್ರೆ ಮನುಷ್ಯರ ನೋಡ್ತಾನ, ಬಂಗಾರ ನೋಡಿದ್ರೆ ಬಂಗಾರ ನೋಡ್ತಾನ, ಕಲ್ಲು ನೋಡಿದ ಕಲ್ಲು ನೋಡ್ತಾನ, ಮಣ್ಣು ನೋಡಿದ ಮಣ್ಣ ನೋಡ್ತಾನ. ಮತ್ತೇನು ಹಿಂಗನಾಗತ್ತೀರಿ? ಅವುಗಳಿಂದ ನನಗೆ ಉಪಯೋಗ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಅವ ಮಣ್ಣಿನ ದೃಷ್ಟಿ ಮಾಡ್ಯಾನಲ್ಲಿ. ಏನೈತಿ ನಮ್ಗೆ ಅವುಗಳಿಂದ ಉಪಯೋಗ? all of them in the same way means if you are going to see all of them in the same way, it only means there is some cataract in his eyes. It is not that they have got a cataract in their eyes. It is not that they have got the wisdom. Better you go to the doctor at the earliest and clear it. Therefore, in perception differences are there, but only there is a difference in understanding, which you call here as samatva. ಅವಾಗ ಪರಿ ಬಂದಿಲ್ಲ, ಆಪರೇಷನ್ ಮಾಡ್ಸಕ ಎಲ್ಲಾನು ಬಂಗಾರ ನೋಡಿದ್ರು ಮಣ್ಣು ಕಾಣ್ತೈತಿ, ಅವಾಗ ಇಲ್ಲ ದೃಷ್ಟಿ ದೋಷ ಆಗೈತಿ. ಇಲ್ಲ, ಬಂಗಾರ ಬಂಗಾರ ಕಾಣ್ತೈತಿ, ಮಣ್ಣು ಮಣ್ಣ ಕಾಣ್ತೈತಿ. ಆದ್ರೆ ಅವಾಗ ಬಂಗಾರದಿಂದ ಎಷ್ಟು ಉತ್ಪತ್ತಿ, ಮಣ್ಣಿನಿಂದ ಎಷ್ಟು ಲಾಭ ಐತಿ ಅಷ್ಟ ಲಾಭ ಅವಾಗ ಬಂಗಾರದಿಂದ ಐತಿ. ಹಂಗ ಅವ್ನ ತಿಳುವಳಿಕೆ ಆಗೈತಿ. ಬಂಗಾರದಿಂದ ಏನ್ ಖರೀದಿ ಮಾಡ್ಬೇಕಾಯ್ತಲ್ಲ ಅವಾಗ ಯಾವ ಖರೀದಿ ಮಾಡೋ ಮನಸ್ಸಿಲ್ಲ, ಅವಾಗ ಏನು ಖರೀದಿ ಮಾಡೋ ಮನಸ್ಸೇ ಇಲ್ಲ. ಅವ ಅಮೂಲ್ಯವಾದದ್ದನ್ನ ಖರೀದಿ ಮಾಡಿಬಿಟ್ಟಾನ. ಈಗ ಅವ್ ಜ್ಞಾನ ಆತ್ಮನ ಖರೀದಿ ಮಾಡಿ ಇನ್ನೇನೈತ್ರಿ? ಆತ್ಮನತ ಆದಾಗ ಇನ್ನೇನೈತಿ ಹೇಳಿ? ಬಂಗಾರ ಆತ್ಮನ್ ಬಿಟ್ಟೈತಿ ನೋಡ್ರಿ, ಬಂಗಾರ ಇಲ್ಲ. ಅಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಫ್ರೀಡಮ್ ಫ್ರಾಮ್ ರಾಗ ಅಂಡ್ ದ್ವೇಷ. ಅವಾಗ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಅದ್ ಬೇರೆ ಈ ಉಪನಿಷತ್ತು ಹಿಂಗದಾವ. ಇವು ಇನ್ನೂ ಒಂದು ಉಪನಿಷತ್ ಬರ್ತದೆ, ಕಠೋಪನಿಷತ್ ಕಾಣ್ತದೆ ಮೋಸ್ಟ್ಲಿ. ಅದ್ರಾಗ ಒಂದು ಮಂತ್ರ ಅದ, ಅದನ್ನ ನನಗೆ ಬಾಯಲ್ಲಿ ಹೇಳಕ್ ನೆನಪಿಲ್ಲ, ನೋಡಿ ಅದು ಬಂದಾಗ ಹೇಳ್ತೀನಿ. ಅದ್ರ ಸಾರಾಂಶ ನೆನಪಾಗೈತಿ, ಹೇಳ್ತೀನಿ. ಈ ಒಂದು ಮಂತ್ರವನ್ನ ಯಾರು ಪಠಿಸುತ್ತಾರೋ ಅವರ ವೈರಿಗಳು ನಾಶವಾಗುತ್ತಾರೆ ಅಂತ ಬರ್ಬಾರ್ದು. ನಮ್ಮ ವೈರಿಗಳು ಅಷ್ಟು ನಾಶಕರೇ, ಎಲ್ಲರೂ ನಾಶಕರ. ಆ ಮಂತ್ರ ಪಠನೆ ಮಾಡಿದ್ರೆ ಸಾಕು ನೀವು. ಆ ಮಂತ್ರ ಪಠನೆ ಮಾಡಿದ್ರೆ ವೈರಿಗಳು ನಾಶಕರ್ರಿ. ಅವು ಇದೇ ವೇದಾಂತ ಇಂಥವು ಹೌದನ್ರಿ, ಬಾಕಿ ರಾಜ್ಬಿಡ್ರಿ ಅನ್ನೋರದಾರ. ಆದ್ರೆ ಅದ್ರ ಲಕ್ಷಣಾರ್ಥ ಏನಂದ್ರ, ಆತ್ಮೀಯರೇ ಎಷ್ಟು ಮಹಿಮೆ ಐತಿ ಆ ಶ್ಲೋಕದ್ದು ಅಂದ್ರ, ವೈರಿಗಳ ನಾಶ ಆಗೋದಿಲ್ಲ, ವೈರತ್ವ ನಾಶ ಆಗ್ತದ. ಅವ್ರನ್ನೂ ಕೂಡ ಪ್ರೀತಿ ಮಾಡುವಂತ ನಮ್ಮ ಹೃದಯ ಪರಿವರ್ತನೆ ಆಗ್ತದೆ. ಆತ್ಮೀಯರೇ, ಇಂಥ ಶ್ರೇಷ್ಠ ಪರಂಪರೆ ಇದು ನಮ್ದು. ಅಲ್ಲೇ ಬರ್ತದ ಕಠೋಪನಿಷತ್ತಾಗ ಬಂದಾಗ ಅದನ್ನ ಹೇಳ್ತೇನೆ ಡಿಟೇಲ್ ಆಗಿ ಮಂತ್ರ ಓದಿ. ಆಸ್ ಸಮತ್ವ ಮೈಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಸ್ ಎ ಫ್ರೀಡಮ್ ಫ್ರಮ್ ರಾಗದ್ವೇಷ. ರಾಗದ್ವೇಷಗಳಿಂದ ಬಿಡುಗಡೆ ಬಂತೇವ್ರಿ. ಇದು ಬೇಕು, ಇದು ಬೇಡ, ಇದು ಚಲೋ, ಇದು ಕೆಟ್ಟ. ಮನ್ಸಿಗೆ ಬಯಸಿದ್ ಸಿಕ್ತಂದ್ರ ಆಹಾ ಸಿಗ್ಲಾಡ್ತದ, ಹೂ ಇಲ್ಲ, ಎರಡೂ ಇಲ್ಲ. Attachment and aversion. He knows the value of every object and uses them appropriately also, but he doesn't have either raga or dvesha. ಬಂಗಾರ ತಗೊಂಡ್ರೆ ಬಂಗಾರದಿಂದ ಏನ್ ಕೆಲಸ ಮಾಡ್ಕೋಬೇಕು ಅದನ್ನ ಮಾಡ್ಕೋತಾನ. ಮಣ್ಣು ಸಿಕ್ಕರೆ ಮಣ್ಣಿಂದ ಏನ್ ಕೆಲಸ ಮಾಡ್ಕೋತಾನ. ಅವಂಗ ಬಂಗಾರದಿಂದನೂ ಅಷ್ಟೇ ಮಹತ್ವ ಐತಿ, ಮಣ್ಣಿನಿಂದೂ ಅಷ್ಟೇ ಮಹತ್ವ. ಆದ್ಮ್ಯಾಗ ಬಂಗಾರದ ಮ್ಯಾಗ ರಾಗ ಇಲ್ಲ, ಮಣ್ಣಿನ ಮ್ಯಾಗ ದ್ವೇಷ ಇಲ್ಲ. ಎರಡೂ ಪರಮಾತ್ಮನ ಸ್ವರೂಪ ಅಂತ ಹೇಳೋಣ ನಾವು. And why he doesn't have raga dvesha? ಯಾಕೆ ಅವಾಗ ರಾಗ ದ್ವೇಷ ಇಲ್ಲ ಅಂದ್ರೆ, ಅಟ್ಯಾಚ್ಮೆಂಟ್ ಟುವರ್ಡ್ಸ್ an object which is going to improve my status. ಅಲ್ರಿ, ಅದು ಬಂಗಾರ ನನ್ ಕಡೆ ಅದು ನಂದಾತಂದ್ರೆ ನಂದು ಸ್ಥಾನ ಮಾನ ಗೌರವ ಹೆಚ್ಚಿಗೆ ಆಗ್ತಾವ ಅನ್ನೋದಿತ್ತಂದ್ರ ಅಲ್ಲೇ ಏನಾದ್ರೂ ಬದಲಾವಣೆ ಆಗ್ತದೆ. When do I get attached to some because of that object or a person give me happiness, give me security, gives me fullness, then naturally I am attached to it. ಯಾವ್ದಾರ ವಸ್ತು ಅದನ್ನ ಪಡೆದಂದ್ರೆ ಅದು ನನಗೆ ಸುಖ ಕೊಡ್ತು ಅಂದ್ರೆ, ಅದರಿಂದ ನನಗೆ ಭದ್ರತೆ ಅನಿಸ್ತು ಅಂದ್ರೆ, ಅದರಿಂದ ನಾ ಪೂರ್ಣ ಹಾಕೇನಿ ಅಂದ್ರೆ ಅದರೊಂದಿಗೆ ನನಗೆ ಅಂಟು, ಅದು ನನಗೆ ಬೇಕು ಅನ್ನುವಂಥದ್ದು ಒಂದು ಅಟ್ಯಾಚ್ಮೆಂಟ್, ಅದ್ರ ಮೇಲೆ ರಾಗ ಅನ್ನುವಂಥದ್ದು ಹುಡ್ತದೆ. ಸೊ ಅಟ್ಯಾಚ್ಮೆಂಟ್ ಈಸ್ ವೆನ್ ದ ಆಬ್ಜೆಕ್ಟ್ ಇಂಪ್ರೂವ್ಸ್ ಮೈ ಸ್ಟೇಟಸ್. ನನ್ನ ಸ್ಥಾನಮಾನವನ್ನು ಹೆಚ್ಚಿಗೆ ಮಾಡ್ತೈತಿ ಅಂದಾಗ ಅದಕ್ಕೆ ನನಗೆ ರಾಗ ಉಂಟಾಗ್ತದೆ. Then a hatred towards which object, when the object is going to decrease my status. ಯಾವಾಗ ವಸ್ತು ನನ್ನ ಘನತೆಯನ್ನ ಕೊರತೆಯನ್ನು ಉಂಟು ಮಾಡ್ತದೆ, ತಿರಸ್ಕಾರ ಮಾಡ್ತೀನಿ, ದ್ವೇಷ ಮಾಡ್ತೀನಿ, reduce my happiness, reduce my security, then I have got a hatred.
ಈಗ ರಾಗನೇ ಇಲ್ಲ, ಈಗ ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ, ಶಿಟ್ಟು ಇಲ್ಲ ಅಂದಾಗ ಜ್ಞಾನಿ ಈಸ್ ಬಿ ಫ್ರಮ್ ಬೋತ್ ಆಫ್ ದಮ್. ರಾಗದ್ವೇಷ ರಹಿತ ಅಂತಃಕರಣ. ರಾಗದ್ವೇಷ ರಹಿತ ಅಂತಃಕರಣ ಇದ್ದಾವ ಜ್ಞಾನಿ ಅನ್ಬೇಕು ನೋಡ್ರಿ, ಒಂದೇ ಮಾತು. ಇಫ್ ಯು ನೋ ವೈ, ಬಿಕಾಸ್ ಎ ಜ್ಞಾನಿ ಪೂರ್ಣತ್ವಂ, ಫುಲ್ನೆಸ್ ಡಸಂಟ್ ಕಮ್ ಫ್ರಮ್ an external object. ಅವನಲ್ಲಿದ್ದಂತ ಪೂರ್ಣತ್ವ ಯಾವುದೇ ಒಂದು ಹೊರಗಿನ ವಸ್ತುವನ್ನು ತೆಗೆದುಕೊಂಡು ತನ್ನದಾಗಿ ಮಾಡ್ಕೊಂಡಾಗ ಆಗಿದ್ದಲ್ಲ. ಅವ ಆ ಪೂರ್ಣ ವಸ್ತುವೇ ನಾನು ಅಂತ ಗುರುತಿಸ್ಯಾನ. ಏನಾದ್ರೂ ಹಾಗೆ ಪೂರ್ಣ ಆಗುವಂತದ್ದಲ್ಲ ನಮ್ಮ ಸ್ವರೂಪ, ಯಾವಾಗಲೂ ಪೂರ್ಣ ಐತಿ. is not fulfilled because of the presence of objects. Fulfillment comes from where? Not because of money, not because of house. ಅವ ಹೆಂಗ ಪೂರ್ಣ ಆಗ್ಯಾನ? ರೊಕ್ಕದಿಂದ ಪೂರ್ಣ ಆಗ್ಯಾನ. ದೊಡ್ಡ ಬಹಳಷ್ಟು ಮನೆ ಕಟ್ಟಿ ಪೂರ್ಣ ಆಗ್ಯಾನ ಇಲ್ಲ. ನಾಟ್ ಬಿಕಾಸ್ ಆಫ್ ಸ್ಟೇಟಸ್, ಸ್ಥಾನ ಮಾನ ಗೌರವದಿಂದ ಪೂರ್ಣ ಆಗೈತೆ ಇಲ್ಲ. ನಾಟ್ ಬಿಕಾಸ್ ಆಫ್ ವೈಫ್, ಹೆಂಡತಿಯಿಂದ ಪೂರ್ಣ ಆಗ್ಯಾನ ಇಲ್ಲ. ನಾಟ್ ಬಿಕಾಸ್ ಆಫ್ ಪೇರೆಂಟ್ಸ್, ಅವ್ರ ತಂದೆ ತಾಯಿ ಆಸ್ತಿ ದೊಡ್ಡ ಸಮಾಜ ಕುಟುಂಬ ಹಿಂದ್ ಮಂದಿ ಅದಾರ ಅದರಿಂದ ದೊಡ್ಡವನಾಗ್ಯಾನ ಇಲ್ಲ. ಮತ್ತೆ ಎದ್ರಿಂದ ದೊಡ್ಡವನಾಗ್ಯಾನ? ಐ ಆಮ್ ಫುಲ್ ಬಿಕಾಸ್ ಆಫ್ ವಾಟ್? ಅವ ಯಾಕೆ ಫುಲ್ ಆಗ್ಯಾನ, ಪೂರ್ಣ ಆಗ್ಯಾನ? ಅವ ಯಾಕೆ ಅಂದ್ರ ಮೈ ನೇಚರ್ ಹ್ಯಾಪನ್ಸ್ ಟು ಬಿ ಫುಲ್. ನನ್ನ ಸ್ವರೂಪನ ಪೂರ್ಣ ಐತಿ ಅಂತ ನಾ ಆತ್ಮ ಸ್ವರೂಪರಾದೇನಿ. ಅಂಡ್ ಇಫ್ ಐ ಆಮ್ ರೆಡಿ ಫುಲ್, ಆಲ್ರೆಡಿ ಫುಲ್, ನೋ ಆಬ್ಜೆಕ್ಟ್ ಕ್ಯಾನ್ ಇನ್ಕ್ರೀಸ್ ಮೈ ಫುಲ್ನೆಸ್. ಅಲ್ರಿ, ಒಂದು ಪೂರ್ಣ ಇರುವಂತ ವಸ್ತುವಿಗೆ ಒಂದು ಪೂರ್ಣ ಇರುವ ವಸ್ತುವಿಗೆ ಮತ್ತೆ ಏನ್ ಹಾಕಿ ಅದನ್ನ ಪೂರ್ಣ ಮಾಡ್ತೀರಿ? ಇದು ಹೆಂಗೈತಿ ಪೂರ್ಣ ವಸ್ತು ಅಂದ್ರ ಆತ್ಮ ಸ್ವರೂಪ. ಅದ್ರಾಗಿಂದ ಏನಾರ ತೆಗೆದ್ರೆ ಅದು ಅಪೂರ್ಣ ಆಗಂಗಿಲ್ಲ. ಅಥವಾ ಅದ್ರಾಗ ಏನೋ ಕಡಿಮೆ ಐತಿ ಅದನ್ನ ಹೋಗಿ ಒಂದಿಷ್ಟು ರೊಕ್ಕ ಹಾಕಿರೋದು ಪೂರ್ಣ ಆಕೈತಿ, ಹಿಂಗಲ್ಲ. ಅದಕ್ಕೊಂದ್ ಸ್ವಲ್ಪ ಬಂಗಾರ ಹಾಕಿದ್ರೆ ಅದು ಪೂರ್ಣ ಆಗೈತಿ, ಹಿಂಗಲ್ಲ. ಅದು ಹೆಂಗೈತ? ಯಾವಾಗ್ಲೂ ಪೂರ್ಣನೇ ಐತದ. ಅದ್ರಾಗಿಂದ ಏನು ತೆಗಿಯಾಕು ಬರಂಗಿಲ್ಲ, ಅದಕ್ಕೆ ಏನು ಹಾಕಾಕು ಬರೋದು. ಅದು ಯಾವಾಗ್ಲೂ ಪೂರ್ಣ ಐತಲ್ಲ, ಅದಕ್ಕೆ ಪೂರ್ಣ ಅಂತ. ನೋ ಆಬ್ಜೆಕ್ಟ್ ಕ್ಯಾನ್ ಇನ್ಕ್ರೀಸ್ ಮೈ ಫುಲ್ನೆಸ್. ಯಾವ ವಿಷಯ ವಸ್ತು ಜಗತ್ತಿನ ಯಾವ ವಿಷಯ ವಸ್ತುನು ಕೂಡ ಅದರ ಪೂರ್ಣತ್ವವನ್ನ ಏನ್ ಮಾಡಕ್ ಬರೋದಿಲ್ಲ, ಕಡಿಮೆ ಮಾಡಕ್ ಬರೋದಿಲ್ಲ. ನೋ ಆಬ್ಜೆಕ್ಟ್ ಕ್ಯಾನ್ ಡಿಕ್ರೀಸ್ ಮೈ ಫುಲ್ನೆಸ್. ಅದ್ರಾಗಿಂದ ಯಾವುದೋ ವಸ್ತು ತೆಗೆದ್ರೆ ನನ್ನ ಪೂರ್ಣತ್ವ ಕಮ್ಮಿ ಆಕೈತಿ ಅನ್ನೋದು ಇಲ್ಲ. ಜಗತ್ತಿನ ಯಾವುದೋ ಒಂದು ವಸ್ತು ಹೋಗಿ ಹಾಕಿದ್ರೆ ಅದು ಪೂರ್ಣ ಆಕೈತಿ ಅನ್ನೋದು ಅಲ್ಲ. ಅದು ಸ್ವರೂಪತಃ ಪೂರ್ಣದ, ಅದು ಅಪೂರ್ಣ ಯಾವಾಗ್ಲೂ ಇಲ್ಲ ಇಲ್ಲ ಅಂತ ಸ್ವರೂಪ ಹೋಗಿ ಗುರ್ತಿಸ್ಬಿಟ್ಟಾನ. ಅವಂಗ ಪಕ್ಕ ಹೆಸರಾಗೈತಿ ಈಗ. ಅಪೂರ್ಯಮಾಣ ಮತಲಂ ಪ್ರತಿಷ್ಠಂ. ಜಸ್ಟ್ ಆಸ್ ದ ಓಷನ್ ಈಸ್ ಎವರ್ ಫುಲ್. ಹೆಂಗದ ಅಂದ್ರೆ ಸಮುದ್ರದಂತೆ ಅವನ ಸ್ವರೂಪ ಫುಲ್ ಅದ. ಅವನ ಇನ್ನ ಬೇಕಾದ್ರೆ ಈ ನದಿಗಳಿಗೆ ಹೊಳಿಗಳಿಗೆ ಸರೋವರಕ್ಕೆ ನೀರು ಕೊಡಬಹುದು. ಸರೋವರದಿಂದ ನೀರು ಬಯಸುದಿಲ್ಲ, ಹೊಳೆಯಿಂದ ನೀರು ಬಯಸುದಿಲ್ಲ. ಯಾಕೆ? ಅವ ಸಮುದ್ರ ಎಲ್ಲದ್ರ ಅವ ಆಕಾರ ಆಗ್ಯಾನ. ರಿಸೋರ್ಸಸ್ ಆಫ್ ಆಲ್ ದ ಹ್ಯಾಪಿನೆಸ್, ಎಲ್ಲ ಆನಂದಗಳ ತವರು ಮನಿ ಅವನ ಸ್ವರೂಪ ಐತಿ. ದ ವರ್ಲ್ಡ್ ಕೆನಾಟ್ ಅಫೆಕ್ಟ್ ಮೈ ಫುಲ್ನೆಸ್. ಈ ಜಗತ್ತು ಅವನ ಆನಂದಕ್ಕೆ ಏನೇನು ಧಕ್ಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕ? ಸತ್ತ ಭಿನ್ನದ. ಪಾರಮ ಸತ್ತದಾಗನ ಎಂಟರ್ ಆಗಕ್ಕೆ ಈ ಮಾಯೆಗೆ ಅವಕಾಶ ಇಲ್ಲ. And therefore, if things come wonderful, if things go away wonderful. ಆದ್ದರಿಂದ ನಾವೇನಂತಾನೆ, ಪ್ರಾರಬ್ಧ ಅನುಸಾರ ಏನ್ ಬರ್ತೈತಿ? ಬಹಳ ಚಲೋ ಆತು. ಯಾವ್ದು ಬರಂಗಿಲ್ಲ, ಬಹಳ ಚಲೋ ಆತು, ಇನ್ನೂ ಚಲೋ ಆತ ಅನ್ಬೇಕು. You can add another line. Whatever comes in my line, welcome. ಏನ್ ಬರ್ತೈತಿ ಸ್ವಾಗತ ಮಾಡ್ರಿ. ಏನ್ ಹೋಗತಿ ಅದಕ್ಕೂ ಏನ್ ಬರ್ತೈತಿ ಸ್ವಾಗತ ಮಾಡ್ರಿ. ಏನ್ ಹೋಗತಿ ಅದಕ್ಕೆ ಗುಡ್ ಬೈ, ಟಾಟಾ ಹೇಳ್ರಿ. Anything is going away, our own children, when they are dependent on us, we are very, very happy. And when they become independent and they try to go away, then we are unhappy. ಅಲ್ರಿ, ಮಕ್ಕಳು ಹುಟ್ಟಿದಾಗ ಸಂತೋಷ ಪಡ್ತೇವಿ, ಮಕ್ಕಳು ನಮ್ ಕೂಡಿದಾಗ ಸಂತೋಷ ಪಡ್ತೇವಿ. ಅವ್ರಿಗೆ ಕೈ ಕಾಲು ಸ್ವಲ್ಪ ದೊಡ್ಡವರಾಗಿ ನೌಕರಿ ಬಂದ್ ಯಾರು ಹೊರ ಹೋಗ್ತಾರ ಅಂತಂದ್ರೆ ಅವಾಗ ಅವ್ರು ಕಳ್ಸಕ್ ಮನಸ್ಸಾಗುದಿಲ್ರಿ, ನಮ್ ಕೂಡ ಇರಂತ ಅನ್ನೋದು ಏನದ ಬಿಟ್ಬಿಡ್ರಿ, ಸ್ವತಂತ್ರವಾಗಿರ್ಲಿ ಅವರು. Then only we know that we are dependent on children. ನಾವು ಮಕ್ಕಳ ಮ್ಯಾಗ ಅವಲಂಬಿತರಾಗೇವಿ, ಬಿಟ್ಕೊಡಕ್ ತಯಾರಿಲ್ಲ ಅಂದ್ರೆ ಆ ಡಿಪೆಂಡೆನ್ಸ್ ಆನ್ us. How peculiar you see. We are dependent on children, ಡಿಪೆಂಡೆನ್ಸ್ ಆನ್ us. ನೋಡ್ರಿ, ನಾವು ಮಕ್ಕಳ ಮ್ಯಾಗ, ಮಕ್ಕಳು ನಮ್ಮ ಮ್ಯಾಗ ಒಬ್ಬರಿಗೊಬ್ರು ಅವಲಂಬಿಸಿಕೊಂಡು ಜೀವನ ಮಾಡೋದು ಕಲ್ತೇವೆ ಹೊರತು ಸ್ವತಂತ್ರ ಇರುವಂತ ಜೀವನವನ್ನ ನಾವು ಕಲ್ತೇ ಇಲ್ಲ. And when the children becomes
ಇಂಡಿಪೆಂಡೆಂಟ್ ವಿ ಗೆಟ್ ಹೆಂಗ್ರಿ. ಮಕ್ಕಳು ಸ್ವತಂತ್ರವಾಗಿ ಬದುಕ್ತೀವಿ ಅನ್ನೋದಂದ್ರ ನಾವು ಅವ್ರ ಮ್ಯಾಗ ಸಿಟ್ಟಿಗೆ ಹೇಳ್ತೇವಿ. ದಿಸ್ ಈಸ್ ಕಾಲ್ಡ್ ದ ಪ್ರಾಬ್ಲಮ್ ಆಫ್ ಡಿಪೆಂಡೆನ್ಸ್. ಇದಕ್ಕಂತಾರ ಒಬ್ಬರ ಮ್ಯಾಗ ಒಬ್ರು ಅವಲಂಬಿತ ಜೀವನ ನಡೆಸುವುದ್ರ ಒಂದು ಸಮಸ್ಯೆ. ವಿಜಡ ಮೇಕ್ಸ್ ಮಿ ಇಂಡಿಪೆಂಡೆಂಟ್. ಈ ಜ್ಞಾನ ನಾನು ಸ್ವತಂತ್ರವಾಗಿರೋಕೆ ಅವಕಾಶ ಮಾಡಿಕೊಡ್ತದ. ಸೈಕಾಲಜಿಕಲಿ ಇಂಡಿಪೆಂಡೆಂಟ್, ಆಧ್ಯಾತ್ಮಿಕವಾಗಿ ಸ್ವತಂತ್ರವಾಗಿರುವಂತ ತಾಕತ್ತು ನಮಗೆ ವೇದಾಂತ ಕೊಡ್ತೈತಿ ಅನ್ನುವಂತ ವಿಷಯವನ್ನ ಈ ಶ್ಲೋಕದಲ್ಲಿ ಹೇಳಿದರು. ಇದರೊಂದಿಗೆ ಈ ಶ್ಲೋಕ ಮುಗಿಯಿತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಸದ್ಗುರು